2 ಲಕ್ಷ ಇದ್ರೆ ಒಂದು ಶಾರ್ಟ್ ಫಿಲಮ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಶಾರ್ಟ್ ಫಿಲಮ್ಮು ನೀವು ನಿಮ್ಮ ಮೊಬೈಲಲ್ಲೇ ಮಾತ್ರ ನೋಡೋಕ್ಕೆ ಸಾಧ್ಯ ಇದೆ. ಆದರೆ ನಾನೇನು ಗ್ಯಾರಂಟಿ ಕೊಡ್ಬೋದು ಅಂತಂದರೆ, ನನ್ನ ಸಿನಿಮಾಗಳನ್ನೆಲ್ಲ ನೀವೆಲ್ಲ ನೋಡಿರ್ತೀರ. ರಾಜಾ ಹುಲಿ ಫಿಲಮ್ ನೋಡಿರ್ತೀರ, ರುದ್ರ ತಾಂಡವ ಸಿನಿಮಾ ನೋಡಿರ್ತೀರ, ಜಾನ್ ಜೋನಿ ಜನಾರ್ದನ್ ನೋಡಿದ್ದೀರಾ, ಪಡ್ಡೆ ಹುಲಿ ನೋಡಿದ್ದೀರಾ, ಸಂಹಾರ ನೋಡಿದ್ದೀರಾ. ಈ ಥರದ್ದು ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾ ನೋಡಿದ್ದೀರಾ. ನಾನೇ ಪ್ರೊಡಕ್ಷನ್ ಮಾಡಿರುವಂಥ ಜೆಂಟಲ್ಮ್ಯಾನ್ ನೋಡಿದ್ದೀರಾ, ಲವ್ ಯು ರಚ್ಚಿ ನೋಡಿದ್ದೀರಾ, ಪೆಂಟಗನ್ ಮಾಡಿದ್ದೀರಾ, ನಾನು ಪ್ರೊಡಕ್ಷನ್ ಮಾಡಿರೋ. ಅಂದರೆ ಒಬ್ಬ ಗ್ಯಾರಂಟಿ ಅನ್ನೋದಕ್ಕೆ ಇಷ್ಟು ಸಾಲದ. ಗುರುದೇಶ್ ಪಾಂಡೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದೆ ನೋಡಿ, ಅವರ ರಾಜಾ ಹುಲಿ ಸಿನಿಮಾದಿಂದ ರುದ್ರ ತಾಂಡವ ಇರ್ಬೋದು, ಅನೇಕ ಸಿನಿಮಾಗಳನ್ನು ನಾವು ಕೂಡ ನೋಡಿದೀವಿ. ಆಮೇಲೆ ಒಂದು ಟ್ರಸ್ಟ್ ಇದೆ, ಹೀರೋ ಆಗ್ಬೇಕು ಅನ್ನುವಂತ ಕನಸು ಇಟ್ಕೊಂಡಿದ್ದೀರಾ. ಈಗ ಒಂದು ಒಳ್ಳೆ ಪ್ಲಾಟ್ಫಾರ್ಮು, ಯಾಕೆ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತು? ಯಾರು ನಾವು ಕ್ಲಾಸ್ ಮಾಡ್ತೀವಿ, ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ, ಜೊತೆಗೆ ಸಿನಿಮಾನೂ ಮಾಡ್ತೀವಿ ಅಂತ ಹೇಳಿರೋರು ಯಾರಿದ್ದಾರೆ? ನನ್ನ ಪ್ರಕಾರ ಯಾರು ಇಲ್ಲ. ಹಾ, ಎಕ್ಸಾಕ್ಟ್ಲಿ. ಇವಾಗ ಈ ಕೋರ್ಸು ಕೂಡ ನೀವು ಸೇರ್ಕೋಬೇಕು ಅಂದ್ರೆ ಇಲ್ಲಿ ಗುರುದೇಶ್ ಪಾಂಡೆ ಸರ್ದು ಫೇಸ್ ಇದೆ, ಜಿ ಅಕಾಡೆಮಿ ಅಂತ. ನೀವು ಎಲ್ಲೇ ಬೇಕಾದ್ರೂ ಸೇರ್ಕೋಬೇಕು ಅಂದ್ರೂ ನೀವು ಒಂದು ಹಿನ್ನೆಲೆ ಅದು ಏನು ಎತ್ತ ಅನ್ನೋದನ್ನ ವಿಚಾರಿಸ್ಕೋಬೇಕಾಗುತ್ತೆ. ಒಂದು ಲೀಡ್ ಸಿಕ್ಕು 15 ಜನ ಆರ್ಟಿಸ್ಟ್ ಕೂಡ ಸಿನಿಮಾ ಥಿಯೇಟ್ರಲ್ಲೇ ರಿಲೀಸ್ ಆಗುತ್ತೆ. ಹಾಗಾಗಿ ಇಷ್ಟು ವರ್ಷ ಹೊಡೆದಾಡಿರೋದ್ರಿಂದ ನಾನು ನನ್ನ ಸಿನಿಮಾ ಥಿಯೇಟ್ರಲ್ಲಿ ನೋಡಲೇಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಅದಕ್ಕೋಸ್ಕರ ನಾನು ಜಾಯ್ನ್ ಆಗಿದ್ದೀನಿ. ಈಗ ನಮ್ಮ ವಿಡಿಯೋ ನೋಡಿದವರು ಯಾರಿಗಾದ್ರೂ ಅವಕಾಶ ಇದೆಯಾ? ಅಫ್ಕೋರ್ಸ್ ಇದೆ ಸರ್, ಖಂಡಿತ ಇದೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ, ನಿಮ್ಗೆ ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರೂ ಇಲ್ಲಿ ಕಲಿಸ್ಕೊಡ್ತಾರೆ. ಯಾಕಂದ್ರೆ 20 days ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ಅಂತಾನೆ ಮಾಡಿರೋ ಕೋರ್ಸ್ ಇದು. ಬೆಸ್ಟ್ ಅಂತ ಅನ್ಸುತ್ತಾ ನಿಮ್ಗೆ? ಬೆಸ್ಟ್ ಅನ್ಸುತ್ತೆ ಸರ್. ಅಂದ್ರೆ ಹೊರಗಡೆ 2 ಲಕ್ಷ ರೂಪಾಯಿಗೆ ಸಿಗಲ್ಲ ಅನ್ಸುತ್ತೆ ಸರ್, ನನಗನ್ಸಿದ ಮಟ್ಟಿಗೆ. ಕಥೆಯಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಏನೇನೆಲ್ಲ ಕಲಿಯೋಕ್ಕೆ ಸಾಧ್ಯತೆಗಳಿದೆ, ಒಬ್ಬ ಆ್ಯಸ್ ಎ ಡೈರೆಕ್ಟರ್ ಆಗಿ ಏನೇನೆಲ್ಲ ನಾಲೆಜ್ ಬೇಕು ಅವನಿಗೆ, ಅದನ್ನೆಲ್ಲ ಕಲಿಸೋ ಪ್ರಯತ್ನ ಈ ಸಿನಿಮಾ ಒಡಿಸಿಯಲ್ಲಿದೆ. ಅವರೆಷ್ಟು ಜಿನ್ಯೂನ್ ಇದ್ದಾರೆ, ಎಷ್ಟು ಖಡಕ್ ಆಗಿದ್ದಾರೆ, ಅವ್ರೇನು ಮಾತು ಆಡ್ತಾರೆ, ಅದು ಮಾತು ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ. ಇಲ್ಲಿ ಆಕ್ಟಿಂಗ್ ಚಾನ್ಸು ಇದೆ, ಹೀರೋ ಆಗಿ ನಾವು ತೆರೆ ಮೇಲೂ ಬರ್ಬೋದು, ಜೊತೆ ಕ್ಲಾಸ್ ಕೂಡ ಅಟೆಂಡ್ ಆಗ್ಬೋದು. ಸಿನಿಮಾದ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡೋಕೆ ಒಂದು ಅವಕಾಶ ಇದೆ. ಇದು ಆ ಕ್ಲಾಸ್ಗಿಂತ ಬೆಟರ್ ಅಂತ ನನಗೆ ಅನ್ನಿಸ್ತಿದೆ. ನಿಮ್ಗೆ ಏನು ಅನ್ನಿಸ್ತಿದೆ? ಟ್ರೈನಿಂಗ್ ತಗೊಂಡು ಬೇರೆ ಕಡೆ ಹುಡ್ಕೋದ್ಕಿನ್ನ ಇವ್ರು ಟ್ರೈನಿಂಗ್ ಮತ್ತೆ ಫಿಲಮ್ದು ಎರಡೂ ಆದಂಗೆ ಆಗುತ್ತಲ್ಲ ಅಂತ. ನಿಮ್ಗೇನು ಪ್ರೊಡಕ್ಷನ್ ಹೌಸ್ ಅಷ್ಟು ಇಷ್ಟ ಆಗಿದ್ದು? ಫ್ಯೂಚರಲ್ಲಿ ನಾವು ಮಾಡ್ಬೋದು ಸಿನಿಮಾ, ಆದರೆ ಸಿನಿಮಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಅದು ಒಬ್ಬರ ಕೈಲಿ ಮಾಡೋಕ್ಕಾಗಲಿಕ್ಕಿಲ್ಲ ಮೋಸ್ಟ್ಲಿ ನನಗೆ. ಸೊ ಈಗ ಬೇರೆ ಯಾರು ಪ್ರೊಫೆಷನಲ್ ಪ್ರೊಡ್ಯೂಸರ್ ಇದ್ದಾರೆ ಅವ್ರ ಜೊತೆ ಜಾಯಿನ್ ಆದರೆ ಸೊ ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗ್ಬೋದು. ನಮಗೆ ಏನು ಪ್ಲಸ್ ಪಾಯಿಂಟ್ ಅಂತಂದರೆ, ಈಗ ಎಕ್ಸಾಕ್ಟ್ ಆಗಿ ಏನು ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇದೆ. ಆಮೇಲೆ ಯಾರು ಪ್ರೊಫೆಷನಲ್ ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಅವರೇ ಬಂದು ನಮಗೆ ಕೋಚಿಂಗ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಬ್ಯೂಟಿ ಏನು ಅಂತಂದರೆ, ಆಯಾ ಡಿಪಾರ್ಟ್ಮೆಂಟಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವರವರೇ ಬಂದು ನಮಗೆ ಇಲ್ಲಿ ಪಾಠ ಮಾಡಿದ್ದಾರೆ. ಇದು ಗ್ಯಾರಂಟಿನಾ? ಇದು ನಮಗೆ ನಿಜವಾಗ್ಲೂ ಆಗುತ್ತಾ? ಅಂಥವ್ರಿಗೆ ಇಲ್ಲಿ ಒಂದು ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಏನಿವತ್ತು ಸಂದೀಪ್ ಅವರು ಮೈಕ್ ಹಿಡ್ಕೊಂಡು ಬಂದಿದ್ರೆ ಅಂದ್ಕೊಂಡಿದ್ರಾ? ಎಸ್, ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಇದೆ. ನಾನು ಇವತ್ತಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಗುರುದೇಶ್ ಪಾಂಡೆ ಅವರ ಜಿ ಅಕಾಡೆಮಿ ಅಂತ ಇದೆಯಲ್ಲ, ಅದ್ರ ಒಳಗಡೆನಿದ್ದೀನಿ ನೋಡಿ. ಇದು ಪ್ರತಿದಿನ ಒಂದಿಷ್ಟು ತರಬೇತಿಗಳು ಇಲ್ಲಿ ನಡೆಯುತ್ತೆ. ನನ್ನ ಹಿಂದುಗಡೆ ಇದ್ದಾರೆ ನೋಡಿ, ಇವರೆಲ್ಲರೂ ಕೂಡ ಫ್ಯೂಚರಲ್ಲಿ ಹೀರೋ ಮತ್ತು ಹೀರೋಯಿನ್ ಆಗಬೇಕು ಅಂತ ಈಗಷ್ಟೇ ರೆಡಿಯಾಗಿ ಬಂದು ಇಲ್ಲೊಂದಿಷ್ಟು ತರಬೇತಿಯನ್ನು ಪಡಿತಿರುವಂಥವ್ರು. ನಾನು ನಿಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು, ಒಂದು 15 ದಿನದ ಹಿಂದೆ ಜಿ ಅಕಾಡೆಮಿಯವರು ಒಂದು ಸುವರ್ಣಾವಕಾಶವನ್ನು ಕೊಟ್ಟಿದ್ದಾರೆ. ಹೀರೋ ಆಗೋದಕ್ಕೆ, ಹೀರೋಯಿನ್ ಆಗೋದಕ್ಕೆ, ಡೈರೆಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ, ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿಯೂ ಒಂದಿಷ್ಟು ಜ್ಞಾನವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಅವಕಾಶ ಇದೆ, ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಈ ಹಿಂದೆ ಹೇಳಿದ್ದೆ. ಸೊ ಅದು ಎಷ್ಟರ ಮಟ್ಟಿಗೆ ರೀಚ್ ಆಯಿತು ಅಂತ ಹೇಳಿದ್ರೆ, ಒಂದಿಷ್ಟು ಜನ ಇಲ್ಲಿಗೆ ಜಾಯಿನ್ ಆಗಿದ್ದಾರೆ. ಸೊ ಇವತ್ತು ಖಾಲಿ ವಿಡಿಯೋ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ ಅಲ್ಲ, ನಾವು ಒಂದಿಷ್ಟು ಏನಾಗ್ತಿದೆ, ಮುಂದಿನ ಅಪ್ಡೇಟ್ ಏನಿದೆ ಅದನ್ನು ತೋರಿಸ್ಬೇಕಲ್ವಾ. ಹಾಗಾಗಿಯೇ ಮತ್ತೆ ಜಿ ಅಕಾಡೆಮಿಗೆ ಬಂದಿದ್ದೀನಿ. ಗುರುದೇಶ್ ಪಾಂಡೆ ಅವರು ಆಮೇಲೆ ಬಂದು ಅವರನ್ನು ಮಾತಾಡಿಸ್ತೀನಿ. ಅದಕ್ಕೂ ಮುಂಚೆ ಇಲ್ಲಿಗ ಸದ್ಯಕ್ಕೆ ಮುಂದಿನ ಹೀರೋಗಳು, ಹೀರೋಯಿನ್ನು ಎಲ್ಲ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡೋಣ, ಯಾಕೆ ಇಲ್ಲಿಗೆ ಅವ್ರು ಜಾಯ್ನ್ ಆದರು. ಈಗ ಇನ್ನೂ ಒಂದು ಸಣ್ಣ ಅವಕಾಶ ಇದೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಗೊತ್ತಾಗ್ಬೋದು. ಸಣ್ಣ ಅವಕಾಶ ಏನಪ್ಪ ಅಂತ ಹೇಳಿದ್ರೆ, ಮುಂದೆ ನೀವೇನಾದರೂ ಜಾಯ್ನ್ ಆಗಬೇಕು ಅಂದರೂ ಕೂಡ ಒಂದು ಅವಕಾಶ ಇದೆ. ಅದು ಒಬ್ರಿಗೋ ಇಬ್ಬರಿಗೋ ಅಥವಾ 4-5 ಜನಕ್ಕೋ ಎಷ್ಟೋ ಜನರಿಗೆ ಸಿಗುತ್ತೆ. ಅದೆಲ್ಲವೂ ಕೂಡ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಪ್ರಾರಂಭದಲ್ಲಿ ಇವ್ರನ್ನ ಮಾತಾಡ್ಸೋಣ, ಏನಕ್ಕೆ ಇವ್ರು ಇಲ್ಲಿಗೆ ಬಂದಿದ್ದಾರೆ, ಏನು ಇವರ ಕತೆ ಅಂತ ಕೇಳೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು ನೀವು?
ಮ್ಯಾಮ್ ಬೆಂಗಳೂರು ಸರ್. ಬೆಂಗಳೂರು. ಹೌದು. ಓಕೆ. ಹೀರೋ ಆಗ್ಬೇಕು ಅನ್ನುವಂಥ ಕನಸು ಇಟ್ಕೊಂಡಿದ್ದೀರಾ. ಈಗ ಒಂದು ಒಳ್ಳೆ ಪ್ಲಾಟ್ಫಾರ್ಮು, ಒಂದನೇ ಮೆಟ್ಟಿಲು ನೀವು ಹತ್ತಾ ಇದ್ದೀರಾ. ಸೊ ಯಾಕೆ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತು? ಇದು ಕರೆಕ್ಟಾ ರಾಂಗಾ? ನಿಮ್ಮ ಡಿಸಿಷನ್ ಕರೆಕ್ಟ್ ಇದೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಸರ್, ಇವತ್ತಿನ ಟೈಮಲ್ಲಿ ನೀವು ನೋಡೋಕೆ ಹೋದರೆ ನಮ್ಮ ದೇಶದಲ್ಲಿ ಸುಮಾರು ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಿದೆ, ಡ್ರಾಮಾ ಇನ್ಸ್ಟಿಟ್ಯೂಟ್ಗಳಿದೆ. ಹೆಸರಿಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇರ್ಬೋದು, FTIA ಇರ್ಬೋದು, ಕರ್ನಾಟಕದಲ್ಲೇ ಹಲವಾರಿದೆ. ಬಟ್ ಯಾರು ನಾವು ಕ್ಲಾಸ್ ಮಾಡ್ತೀವಿ, ನಿಮಗೆ ಟ್ರೈನಿಂಗ್ ಕೊಡ್ತೀವಿ, ಜೊತೆಗೆ ಸಿನಿಮಾನೂ ಮಾಡ್ತೀವಿ ಅಂತ ಹೇಳಿರೋರು ಯಾರಿದ್ದಾರೆ? ನನ್ನ ಪ್ರಕಾರ ಯಾರೂ ಇಲ್ಲ. ಹಾಂ, ಎಕ್ಸಾಕ್ಟ್ಲಿ. ಸೊ ಆದ್ದರಿಂದ ಈ ಥರ ಒಂದು ಆಫರು ಅಥವಾ ಅಡ್ವರ್ಟೈಸ್ಮೆಂಟ್ ನೀವು ನೋಡಿದಾಗ ಸಾಮಾನ್ಯವಾಗಿ ಎಲ್ರಿಗೂ ಆಸಕ್ತಿ ಮೂಡುತ್ತೆ, ಹಾಗೆ ಇಂಟ್ರೆಸ್ಟ್ ಉಟ್ಕೊಳ್ಳುತ್ತೆ, ಸಹಜ. ಬಟ್ ನಾವಿಲ್ಲಿ ಬಂದು ವಿಚಾರಣೆ ಮಾಡಿ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ತೊಗೊಂಡಾಗ ಇಲ್ಲ, ದಿಸ್ ಇಸ್ ಗೋನ್ ಬಿ ಜೆನ್ಯೂನ್ ಅಂತ ನಮಗನ್ನಿಸ್ತು. ಸೊ ಅದರಿಂದ ನಾವು ಇದಕ್ಕೆ ಜಾಯ್ನ್ ಆದ್ವಿ. ಎಸ್ ವೀಕ್ಷಕರೇ, ಈಗ ಸುಮಾರು ಜನರಿಗೆ ಹಳೆಯ ವಿಡಿಯೋದಲ್ಲಿ ಒಂದು ಡೌಟ್ ಇತ್ತು, ಇದನ್ನು ನಂಬೋದಾ, ಇದು ಪಕ್ಕಾ ಇದೆಯಾ, ನಾನೇನಾದರೂ ಹೋಗಿ ದುಡ್ಡನ್ನು ಕೊಟ್ಟು ಜಾಯಿನ್ ಆದಮೇಲೆ ನಮ್ಮ ಕೈ ಕೊಡ್ತಾರಾ ಇವರು, ನನ್ನ ಸಿನಿಮಾ ರಿಲೀಸ್ ಆಗುತ್ತಾ ಅನ್ನುವಂಥ ಡೌಟ್ಸ್ಗಳೆಲ್ಲ ಇತ್ತು. ಈಗ ನಿಮಗೆ ಒಂದಕ್ಕೆ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ. ಬನ್ನಿ ಮತ್ತೊಬ್ಬರು ಮಾತಾಡ್ಸೋಣ. ಸರ್, ನೀವು ಎಲ್ಲಿಂದ ಬಂದಿರೋದು? ಸರ್ ನಮಸ್ತೆ, ನನ್ನ ಹೆಸರು ಆದರ್ಶ್ ಅಂತ. ನಾನಿಲ್ಲೇ ಬಿಡದಿಯಿಂದ. ನಾನು ಸುಮಾರು ವರ್ಷಗಳಿಂದ ಆಲ್ರೆಡಿ ಬೇರೆ ಇನ್ಸ್ಟಿಟ್ಯೂಷನ್ 1 year ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದೀನಿ. ಜೊತೆಗೆ ಒಂದು 5-6 ವರ್ಷದಿಂದ ಡ್ರಾಮಾಗಳು, ಶಾರ್ಟ್ ಫಿಲ್ಮ್ಸ್ ಎಲ್ಲ ಆಲ್ರೆಡಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಸೊ ಅಲ್ಟಿಮೇಟ್ಲಿ ಸಿನಿಮಾನೇ ನನ್ನ ಗೋಲ್ ಆಗಿತ್ತು. ಸೊ ಹಂಗಾಗಿ ಅವಕಾಶಗಳಂತೂ ಎಲ್ಲೂ ಸಿಗಲ್ಲ. ಇವಾಗ ಸಿಕ್ಕಿದ್ರು ಅದು ಜೆನ್ಯೂನ್ ಆಗಿರಲ್ಲ. ಎಷ್ಟೊಂದು ಜನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀವಿ ಅಂತ ಕರೆಸ್ತಾರೆ, ಆಡಿಷನ್ ಮಾಡ್ತಾರೆ, ಸೆಟಿಗೂ ಬನ್ನಿ ನಿಮ್ದೇ ಮೇನ್ ಕ್ಯಾರೆಕ್ಟರ್. ಅವಕಾಶಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಟ್ರೈ ಮಾಡಿದ್ದೀರಾ ಹಿಂದೆ? ಹೌದೌದು, ತುಂಬಾ ಟ್ರೈ ಮಾಡಿದ್ದೀನಿ. ಒಂದು 60-70 ಆಡಿಷನ್ಗಳೆಲ್ಲ ಕೊಟ್ಟಿದ್ದೀನಿ. ಎಲ್ಲೂ ವರ್ಕ್ ಆಗಿಲ್ಲ. ಇಲ್ಲ, ವರ್ಕ್ ಆಗಿದೆ ಮೀನ್ಸ್ ಇವಾಗ ನಿಮ್ದೇ ಮೇನ್ ಲೀಡು, ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ ಕರೆಸಿ ಏನೋ ಒಂಥರ ಜೂನಿಯರ್ ಆರ್ಟಿಸ್ಟ್ ತರ ಯೂಸ್ ಮಾಡ್ಕೊಂಡಿರೋದು ಇದೆ. ಅಥವಾ ಇಷ್ಟು ಲ್ಯಾಕ್ಸ್ ಕೊಟ್ರೆ ನಿಮ್ದೇ ಲೀಡು, ನೀವೇ ಹೀರೋ ಫ್ರೆಂಡು, ನೀವೇ ಮೇನ್ ವಿಲ್ಲನ್ನು, ಈ ತರ ಎಲ್ಲ ಆಗಿರೋದಿದೆ. ಹಂಗಾಗಿ ಅದ್ಯಾವುದು ಆಗಲ್ಲ. ಆಮೇಲೆ ಎಷ್ಟೋ ಸಿನಿಮಾಗಳು ಕಂಪ್ಲೀಟೇ ಆಗಲ್ಲ. ನಂತರನೇ ತುಂಬಾ ಜನ ನನ್ನ ಫ್ರೆಂಡ್ಸ್ಗಳೇ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ 5 ವರ್ಷದಿಂದ ಇರೋರು ಕೂಡ ಒಂದಷ್ಟು ದುಡ್ಡುಗಳು ಕೊಟ್ಟು ಕಳ್ಕೊಂಡಿದ್ದಾರೆ. ನೀನೇ ಮೇನ್ ಲೀಡು, ನೀನೇ ಹೀರೋ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಹೀರೋ ಫ್ರೆಂಡು ಅಥವಾ ವಿಲನ್ ನೀನೇ ಅಂತ ಹೇಳಿ ಆ ಸಿನಿಮಾಗಳು ಎಷ್ಟೊಂದು ರಿಲೀಸೇ ಆಗಿರಲ್ಲ. ಇವಾಗ ಈ ಕೋರ್ಸು ಕೂಡ ನೀವು ಸೇರ್ಕೋಬೇಕು ಅಂದ್ರೆ ಇಲ್ಲಿ ಗುರು ದೇಶಪಾಂಡೆ ಸರ್ದು ಫೇಸ್ ಇದೆ, G Academy ಅಂತ. ನೀವು ಎಲ್ಲೇ ಬೇಕಾದ್ರೂ ಸೇರ್ಕೋಬೇಕು ಅಂದ್ರೂ ನೀವು ಒಂದು ಹಿನ್ನೆಲೆ ಅದು ಏನು ಎತ್ತ ಅನ್ನೋದನ್ನ ವಿಚಾರಿಸ್ಕೋಬೇಕಾಗುತ್ತೆ. ಸೊ ಇದನ್ನ ಏನಕ್ಕೆ ನಾನು ಜೆನ್ಯೂನ್ ಅಂತ ಹೇಳ್ತಿದ್ದೀನಿ ಅಂತ ಅಂದ್ರೆ, ಇದು ಆಲ್ರೆಡಿ ಒಂದು ಮ್ಯೂಸಿಕ್ ಪೂಜೆ ಅಂತ ಆಯ್ತು. ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಆಲ್ರೆಡಿ ಯಾರ್ಯಾರು ಜಾಯ್ನ್ ಆಗಿದೀವೋ ಅವ್ರನ್ನೆಲ್ಲ ಪೂಜೆಲ್ಲೂ ಕೂಡ ನಮ್ಮನ್ನ ತೊಡಗಿಸ್ಕೊಂಡ್ರು. ಇವಾಗ ಈ ತರ ನಮ್ಮನ್ನ ಮೀಡಿಯಾ ಹತ್ರ ಮಾತಾಡ್ಸೋದಾಗಿರ್ಬೋದು, ಸ್ಟಾರ್ಟಿಂಗ್ ಇಂದನೇ ಇನ್ವಾಲ್ವ್ ಮಾಡ್ತಿದ್ದಾರೆ. ಆಮೇಲೆ ಈ ಒಂದು ಸ್ಟ್ರಕ್ಚರ್ ನೋಡಿದ್ರೆ ಇದು ಖಂಡಿತ ಆರಾಮಾಗಿ ಎಲ್ರಿಗೂ ಮೇನ್ ಲೀಡ್ ಆಗಿ ಒಂದು ಲೀಡ್ ಸಿಕ್ಕು 15 ಜನ ಆರ್ಟಿಸ್ಟ್ ಕೂಡ ಸಿನಿಮಾ ಥಿಯೇಟ್ರಲ್ಲೇ ರಿಲೀಸ್ ಆಗುತ್ತೆ. ಹಂಗಾಗಿ ಇಷ್ಟು ವರ್ಷ ಹೊಡೆದಾಡಿರೋದ್ರಿಂದ ನಾನು ನನ್ನ ಸಿನಿಮಾ ಥಿಯೇಟ್ರಲ್ಲಿ ನೋಡಲೇಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಅದಕ್ಕೋಸ್ಕರ ನಾನು ಜಾಯ್ನ್ ಆಗಿದ್ದೀನಿ. ಮತ್ತೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಆಲ್ರೆಡಿ ಯಾರ್ಯಾರು ಒಂದಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಇಂಡಸ್ಟ್ರಿಲಿ, ನಾನು ಸಿನಿಮಾ ಮಾಡಲೇಬೇಕು ಅಂತಿದ್ದೀರಾ, ದಯವಿಟ್ಟು ಅವರೆಲ್ಲ ಬನ್ನಿ. ಇನ್ನೊಂದು ಸ್ವಲ್ಪ ಏನೋ ಇದೆ ಅಷ್ಟೇ ಅವಕಾಶ, ಆಲ್ರೆಡಿ ಎಲ್ಲ ಮುಗಿದೋಗಿದೆ. ದಯವಿಟ್ಟು ಬಂದು ಜಾಯ್ನ್ ಆಗಿ. ಓಕೆ, ಖಂಡಿತ. ನೋಡಿ, ಇಲ್ಲಿ ಇನ್ನೊಂದಕ್ಕೆ ಆನ್ಸರ್ ಸಿಕ್ತು. ಯಾಕಂದರೆ ದುಡ್ಡು ಕೊಟ್ಟಿರುವ ಕಡೆ ಎಲ್ಲವೂ ಕೂಡ ಪಕ್ಕಾ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ತನ್ನದೇ ಆದಂಥ ಒಂದು ಸಂಸ್ಥೆ ಇದೆ, ಅದ್ರ ಹಿಂದೆ ಒಂದಿಷ್ಟು ಅಜಾನುಬಾಹುಗಳು ಇದ್ದಾರೆ. ಯಾಕಂತ ಹೇಳಿದ್ರೆ ಗುರುದೇಶ್ ಪಾಂಡೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದೆ ನೋಡಿ, ಅವರ ರಾಜಾಹುಲಿ ಸಿನಿಮಾದಿಂದ ರುದ್ರ ತಾಂಡವ ಇರ್ಬೋದು, ಅನೇಕ ಸಿನಿಮಾಗಳನ್ನು ನಾವು ಕೂಡ ನೋಡಿದ್ದೀವಿ. ಆಮೇಲೆ ಒಂದು ಟ್ರಸ್ಟ್ ಇದೆ, ಯಾಕಂದರೆ ನಾನು ಈ ಹಿಂದೆನೂ ಕೂಡ ಇದರ ಒಂದು ಟೂರನ್ನು ಕೂಡ ಮಾಡಿ ತೋರಿಸಿದ್ದೆ. ಹಾಗಾಗಿ ಇಲ್ಲಿಗೆ ಬರೋದು ತುಂಬ ಸೆಕ್ಯೂರ್, ಮತ್ತು ಫ್ಯೂಚರಲ್ಲಿ ನಿಮ್ಮ ಗೋಲನ್ನು ರೀಚ್ ಮಾಡ್ಕೊಳ್ಳೋಕೆ ಒಂದು ಏಣಿ ಸಿಕ್ಕುವಂಥ ಒಂದು ಅವಕಾಶ ನಿಮಗೆ. ಅಂದರೆ ಯಾರೂ ಕೂಡ ಸ್ಕ್ರೀನ್ ಮೇಲೆ ಬಂದ ತಕ್ಷಣವೇ ಹೀರೋ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಅದೃಷ್ಟನೂ ಬೇಕು, ಅವಕಾಶನೂ ಬೇಕು, ಮತ್ತು ಅವರ ಒಂದು ಪರಿಶ್ರಮನೂ ಕೂಡ ಇರಬೇಕಾಗುತ್ತೆ. ಇಲ್ಲಿ ಮೇಡಮ್ ಒಬ್ರು ಇದ್ದಾರೆ. ಸೊ ಮೇಡಮ್, ನಿಮ್ಮನ್ನು ನೋಡಿದರೆ ಬಹುಶಃ ಡ್ರಾಮಾ ಬ್ಯಾಕ್ಗ್ರೌಂಡ್ ಇದೆಯೇನೋ ಅಂತ ಅನ್ಸುತ್ತೆ. ಇದೆಯಾ ಮೇಡಮ್, ಅಥವಾ ಹೆಂಗೆ, ಫ್ರೆಶರಾ ಹೇಗೆ ಅಂತ? ಡ್ರಾಮಾ ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ G Academy ಸ್ಟೂಡೆಂಟ್ ನಾನು. ಇಲ್ಲಿನೇ ಕಲ್ತಿದ್ದೀರಾ ಈ ಹಿಂದೆ? ಈಗ ಕರೆಂಟ್ ಬ್ಯಾಚ್ ಅಲ್ಲೇ ಇದ್ದೀನಿ ನಾನು. 3 months ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ಅದ್ರ ಜೊತೆಗೆ ನನಗಿದು ಒಡಿಸಿ 360 ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಸಿಕ್ಕಿದೆ. ಓಕೆ, ಈಗೇನು ಹೀರೋಯಿನ್ ಸ್ಥಾನಕ್ಕೆ ನೀವು ಆಯ್ಕೆ ಆಗಿದ್ದೀರಾ ಅಥವಾ ಹೇಗೆ ಅಂತ? ಹೌದು ಸರ್, ಲೈಕ್ 15 members ಆಕ್ಟರ್ಸ್, ಎಲ್ಲರೂ ಫ್ರೆಶರ್ಸ್ ಎಲ್ಲ. ಅದರಲ್ಲಿ 4 ಜನ ಹೀರೋಯಿನ್ಸು ಇರ್ತಾರೆ, ರಿಮೈನಿಂಗ್ 11 members ಹೀರೋ ಇರ್ತಾರೆ. ಅದರಲ್ಲಿ ಒನ್ ಆಫ್ ದ ಕ್ಯಾರೆಕ್ಟರ್. ಈಗ ನೀವು ಒಬ್ಬರೇ ಇದ್ದೀರಲ್ಲ, ಮತ್ತೆ ಇಲ್ಲಿ ಮುಂದೆ ಬರ್ತಾ ಇದ್ದಾರೆ ಸರ್. ಈಗ ನಮ್ಮ ವಿಡಿಯೋ ನೋಡಿದವರು ಯಾರಿಗಾದ್ರೂ ಅವಕಾಶ ಇದೆಯಾ? ಅಫ್ಕೋರ್ಸ್ ಇದೆ ಸರ್, ಇದೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ
ನಿಮ್ಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೂ ಇಲ್ಲಿ ಕಲಿಸ್ಕೊಡ್ತಾರೆ. ಯಾಕಂದರೆ 20 days ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್, ನೀವು ಬಂದು ಅಡ್ಮಿಷನ್ ಮಾಡಿಸಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸೊ ಇಟ್ ಈಸ್ ಗುಡ್ ಅಪರ್ಚುನಿಟಿ ಫಾರ್ ಯು ಗೈಸ್. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇಲ್ಲೊಬ್ರು ಇದ್ದಾರೆ, ಹ್ಯಾಂಡ್ಸಮ್ ಬಾಯ್. ಸೊ ನೋಡೋಣ, ಇವ್ರು ನೀವೆಲ್ಲಿಂದ ಬಂದಿದ್ದೀರಾ? ಸರ್ ನಮ್ದು ಹುಬ್ಳಿ. ನಾನಿಲ್ಲಿ ಇವಾಗ ನಾನು ಪ್ರೆಸೆಂಟ್ ಬ್ಯಾಚ್ ಅಲ್ಲೇ ಕಲಿತಾ ಇರೋದು ಜಿ ಅಕಾಡೆಮಿಲಿ. ನಮ್ದು ಆಕ್ಟಿಂಗ್ ಬ್ಯಾಚ್ ಈಗ ಆಲ್ರೆಡಿ 3 months ಕಂಪ್ಲೀಟ್ ಆಯ್ತು. ಅದೇ ಇವಾಗ ಆಕ್ಟಿಂಗ್ ಕಲಿತಿದ್ದಂಗೆ ಇವಾಗ ನಮ್ಗೆ ನಾಟಕ ಎಲ್ಲ ಇಲ್ಲಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೆ, ನಾಟಕ ಆಕ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದು ಮುಗಿತಿದ್ದಂಗೆ ನಮ್ಗೆ ಇವಾಗ ಒಡಿಸಿ 360 ಚಾನ್ಸ್ ಸಿಕ್ಕಿದೆ. ಅದೇ ನಮ್ಗೆ ಇದೊಂದು ಒಳ್ಳೆ ಅಪರ್ಚುನಿಟಿ, ಯಾಕಂದ್ರೆ ಈ ತರ ಎಲ್ಲೂ ಸಿಗಲ್ಲ. ಆಕ್ಟಿಂಗ್ ಬ್ಯಾಚ್ ಮುಗಿದ್ಮೇಲೆ ನಿಮ್ಗೆ ಹಿಂದೆ ಯಾರು ಹೇಳಿಲ್ವಾ, ನೀವು ಬನ್ನಿ ಒಂದ್ ಸ್ವಲ್ಪ ನಮ್ಗೆ ಅಮೌಂಟ್ ಕೊಡಿ, ನಿಮ್ಮನ್ನ ಹೀರೋ ಮಾಡ್ತೀನಿ, ಆತರ ಏನು ಹೇಳಿಲ್ಲ ಯಾರು ಬೇರೆ? ಸರ್ ನಾವು ಆತರ ಯಾರನ್ನು ಟ್ರಸ್ಟ್ ಮಾಡಿಲ್ಲ, ನಾನು ಎಲ್ಲೂ ಹೋಗೂ ಇಲ್ಲ. ನನಗೆ ಒಂದು ಏನಂದ್ರೆ ತುಂಬಾ ಕೇಳಿಸ್ಕೊಂತ ಇರ್ತೀವಿ ನಾವು ಇಂಡಸ್ಟ್ರಿಲಿ, ಆತರ ಮೋಸ ಆಯ್ತು, ಈ ತರ ಮೋಸ ಆಯ್ತು ಅನ್ನೋದೆಲ್ಲ ಬರುತ್ತೆ. ಇಲ್ಲ ಆತರ ಇದೆ ಸರ್. ಇವಾಗ ಎಲ್ಲೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನೀವು 1 lakh ಕೊಡಿ, ನಾವು ಶಾರ್ಟ್ ಫಿಲ್ಮ್ ಮಾಡ್ತೀವಿ ನಿಮ್ಗೆ, ಹಂಗೆಲ್ಲ ಹೇಳಿದ್ರು. ಆದ್ರೆ ಯಾರನ್ನೂ ಆತರ ಟ್ರಸ್ಟ್ ಮಾಡಕ್ ಆಗಲ್ಲ. ಇದು ಒಂದು ಜೆನ್ಯೂನ್ ಪ್ಲೇಸ್ ಅನ್ನಿಸ್ತೆ. ಯಾಕಂದ್ರೆ ಸರ್ ಎಲ್ಲಾನು ಮೀಡಿಯಾದಲ್ಲಿ ಎಲ್ಲಾನು ಹೇಳ್ತಾರೆ, ಯಾರೋ ಚೀಟ್ ಮಾಡೋರು ಆತರ ಇಂಟೆನ್ಷನ್ ಇದ್ದವ್ರು ಯಾರು ಮೀಡಿಯಾದಲ್ಲಿ ಹೇಳಲ್ಲ ಓಪನ್ ಆಗಿ. ಇದೊಂದು ಒಳ್ಳೆ ಈಗ ಒಂದಿಷ್ಟು ದಿನ ಆಯ್ತು ಇಲ್ಲಿ, ಈಗ ನೀವು ಬಂದು ಸೇರಿದ್ದೀರಾ, ಒಂದಿಷ್ಟು ನಿಮ್ಮ ಸಹಚರ ಜೊತೆಗೆ ನೀವು ಕೆಲಸವನ್ನ ಮಾಡ್ತಿದ್ದೀರಾ. ಸೊ ಇಲ್ಲಿ ಯಾವ ತರ ಆಕ್ಟಿವಿಟೀಸ್ ಗಳು ನಡೀತಿದೆ? ಸರ್ ಇವಾಗ ನಾನು ಇದೇ ಜಿ ಅಕಾಡೆಮಿ ಸ್ಟೂಡೆಂಟು. ನನಗೆ ಇಲ್ಲಿ ಬಂದು ತುಂಬಾ ಸ್ವಲ್ಪ ಎಲ್ಲ ಕಲ್ತಿದ್ದೀನಿ ಸರ್. ನಮ್ಮ ಗುರುಗಳು ಕಲಿಸಿದಾರೆ ಏನೇನಂತ, ಅದಕ್ಕೋಸ್ಕರ ಆ ಹೋಪ್ ಮೇಲೆ ನಾನು ಓಡಿಸಿ ಮಾಡಿದೆ. ಅಂದ್ರೆ ನಾನು ಮುಂಚೆ 1-2 ಮೂವಿಯಲ್ಲೂ ಚಿಕ್ಕ ಪಾತ್ರ ಮಾಡಿದ್ದೀನಿ, ಅವು ಇನ್ನೂ ರಿಲೀಸೇ ಆಗಿಲ್ಲ, ಮೂವಿನೇ ರಿಲೀಸ್ ಆಗಿಲ್ಲ. ಸಪೋಸ್ ನಾನು ಇಲ್ಲಿ 3 ತಿಂಗಳು ಕಲ್ತ ಮೇಲೆ ಹೊರಗೆ ಹೋದ್ಮೇಲೆ ನನಗೆ ಸಿಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಸಿಕ್ಕರೂ ಅದು ಥಿಯೇಟ್ರಿಗೆ ಬರುತ್ತೋ ಇಲ್ವೋ ಅಂತ ಅದು ಗೊತ್ತಿಲ್ಲ ಸರ್. ಅದಕ್ಕೋಸ್ಕರ ಇದು ಒಂದು ಓಡಿಸಿ ಮಾಡಿದ್ಮೇಲೆ ನನ್ನೊಂದು ಪ್ರೊಫೈಲ್ ಆಗುತ್ತೆ, ನೆಕ್ಸ್ಟ್ ಡೈರೆಕ್ಟರ್ ಯಾರಿಗೆ ಅಲ್ಲಿ ನಾನು ಅಪ್ರೋಚ್ ಮಾಡ್ಬೋದಂತ ಮಾಡ್ತಾ ಇದ್ದೀನಿ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಗುರು ಸರ್ಗೆ ಅಂತ ಹೇಳಕ್ ಇಷ್ಟ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಗದಗಿಂದ ಬಂದಿರೋದು ಸರ್. ನನ್ನ ಹೆಸರು ಅನಿಲ್ ಅಂತ. ನಾನು ಇಲ್ಲೇ ಜಿ ಅಕಾಡೆಮಿಲೇ ಸ್ಟೂಡೆಂಟ್, ಇದೇ ಬ್ಯಾಚ್ 9th ಬ್ಯಾಚ್ ಸ್ಟೂಡೆಂಟ್ ನಾನು. ನಾಟಕ ಎಲ್ಲ ಮಾಡಿದೀವಿ ಸರ್. ನಾಟಕ ಮಾಡಿದೀವಿ, ಕಲರಿ, ಆ ಥರ ಫೈಟ್, ಡ್ಯಾನ್ಸ್ ಎಲ್ಲ ಕಲಿಸ್ಕೊಟ್ಟಿದ್ದಾರೆ. ಹಂಗೆ ಇದು ಒಡಿಸಿ 360 ಅಂತ ಕೋರ್ಸ್, ಫಿಲ್ಮ್ ಕೋರ್ಸ್, ಇದಕ್ಕೂ ಜಾಯ್ನ್ ಆಗಿದ್ದೀನಿ ಸರ್ ನಾನು. ನಮ್ಮಂತ ಮಿಡ್ಲ್ ಕ್ಲಾಸ್ ಜನರಿಗೆ ಅಂತಾನೆ ಮಾಡಿರೋ ಕೋರ್ಸ್ ಇದು. 2 ಲಕ್ಷ ರೂಪಾಯಿ ದೊಡ್ಡ ಅಮೌಂಟ್ ಅನ್ಸುತ್ತೆ. ಬೆಸ್ಟ್ ಅಂತ ಅನ್ಸುತ್ತೆ ನಿಮ್ಗೆ? ಬೆಸ್ಟ್ ಅನ್ಸುತ್ತೆ ಸರ್. ಅಂದ್ರೆ ಹೊರಗಡೆ 2 ಲಕ್ಷ ರೂಪಾಯಿಗೆ ಸಿಗಲ್ಲ ಅನ್ಸುತ್ತೆ ಸರ್, ನನಗನ್ಸಿದ ಮಟ್ಟಿಗೆ. ಹೊರಗಡೆ 2 ಲಕ್ಷ ರೂಪಾಯಿಗೆ ಮೇನ್ ಲೀಡ್ ಸಿಗಲ್ಲ ಸರ್. ಇಲ್ಲಿ 2 ಲಕ್ಷ ರೂಪಾಯಿಗೆ ಅಂದ್ರೆ ನಮ್ಮಂತವ್ರಿಗಂತಾನೆ ಮಾಡಿರೋದು ಇದು. ಈಗ ನೀವು ಬಂದಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ, ಜಾಯಿನ್ ಆಗಿದ್ದೀರಾ, ನಿಮ್ಗೆ ಏನಾದ್ರು ಕಷ್ಟ ಅಂತ ಅನ್ನಿಸ್ತಿದ್ಯಾ? ಇದಾಗಲ್ಲ ಗುರು, ಇದು ಬೆಂಗಳೂರು ಜೀವನ, ಇಲ್ಲಿ ನೋಡಿದ್ರೆ ಕಟ್ಟಾಕ್ತಾರೆ, ಕೆಲಸ ಕೊಡ್ತಾರೆ, ಆತರ ಏನಾದ್ರು ಮನೋಭಿಲಾಷೆ ಉಂಟಾ ನಿಮ್ಗೆ, ಹೆಂಗೆ ಅಂತ? ಫಸ್ಟು ಅನ್ಸುತ್ತೆ ಸರ್ ನನಗೂ, ಯಾರಿಗಾದ್ರೂ ಅನ್ಸುತ್ತೆ ಸರ್, ಕಷ್ಟ ಆಗುತ್ತೆ, ಆಗಲ್ಲ ಅಂತ ಅನ್ಸುತ್ತೆ. ಆದರೆ ಪ್ರಯತ್ನ ಮಾಡ್ಬೇಕಲ್ಲ ಸರ್, ನಮ್ಮ ಎಫರ್ಟ್ ಹಾಕ್ಬೇಕಾಗತ್ತೆ. ಹಂಗೆ ಇದು ಈ ಥರ ಕೋರ್ಸ್ ಇದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಮಿಡ್ಲ್ ಕ್ಲಾಸ್ನವ್ರಿಗೆ ಅಂತಾನೆ ಮಾಡಿರೋದಂತ, ಅದು ಯಾರಾದರೂ ಇದ್ರೆ ಜಾಯ್ನ್ ಆಗ್ಬೋದು ಸರ್. ಖಂಡಿತ ನಿಮಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ನೋಡಿ ಇಲ್ಲಿ ಮತ್ತೆ 4 ಜನ ಇದ್ದಾರೆ, ಸೊ ಮಾತಾಡ್ಸೋಣ. ಸರ್ ನೀವು ಬೆಂಗಳೂರವರ? ಇಲ್ಲ ಸರ್, ನಾನು ಬೇಲೂರಿಂದ ಬಂದಿದ್ದೀನಿ. ನನ್ನ ಹೆಸರು ಸಾಕ್ಷಿತ್ ಗೋಪಾಲ್ ಅಂತ. ನಾನು ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಜಿ ಅಕಾಡೆಮಿನ 2-3 years ಇಂದ ಫಾಲೋ ಮಾಡ್ತಿದ್ದೀನಿ ಜಿ ಅಕಾಡೆಮಿನ. ಅಲ್ಲಿ ನೋಡಿ ಗುರು ದೇಶಪಾಂಡೆ ಸರ್ದು ಅವ್ರ ಮಾತುಕತೆ ಎಲ್ಲ ನೋಡಿ ನಂಗೆ ಇಷ್ಟ ಆಗಿ ನಾನು ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಬೇರೆ ಎಲ್ಲೂ ಹೋಗೋ ಪ್ರಯತ್ನ ಮಾಡಿಲ್ವಾ? ಯಾಕಂದ್ರೆ ಇಲ್ಲಿ ದುಡ್ಡು ಕೊಡ್ಬೇಕು, ಬೇರೆ ಎಲ್ಲಾದ್ರೂ ದುಡ್ಡು ಕೊಡಬಾರ್ದಿತ್ತು, ಹಂಗೆ ಹೋಗ್ಬೋದಿತ್ತು ಅಂತ ಅನ್ಸಿಲ್ಲ? ಇಲ್ಲ ಸರ್, ನಾನು 2-3 years ಇಂದ ನೋಡ್ತಾ ನಂಗೆ ಇದೇ ಜೆನ್ಯೂನ್ ಅನಿಸ್ತು. ಡೈರೆಕ್ಟ್ ನಾನು ಇಲ್ಲಿಗೆ ಬಂದಿರೋದು, ಫಸ್ಟ್ ಬಂದಿರೋದು ನಾನು ಇಲ್ಲಿಗೆ. ಸೂಪರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈಗ ಯಾರೇ ಏನೇ ಹೇಳಿದ್ರು ದುಡ್ಡು ಕೊಡಬೇಕು ಅಂದ ತಕ್ಷಣ ಮ್ಯಾಟರ್ ಚೇಂಜ್ ಆಗ್ಬಿಡುತ್ತೆ. ಓ ದುಡ್ಡಾ, ಸರಿ ನೋಡೋಣ ಬಿಡು ಅಂತಾರೆ, ಯೋಚನೆ ಮಾಡ್ತಾರೆ. ನಿಮಗೆ ಫಸ್ಟ್ ಟೈಮ್ ಈ ನ್ಯೂಸ್ ಗೊತ್ತಾದಾಗ ಈಗ ಹೀರೋ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಹೀರೋನೋ ವಿಲ್ಲನೋ ಏನೋ ಒಂದು ಆಗೇ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಈ ದುಡ್ಡು ಕೊಡಬೇಕು ಅನ್ನೋ ಮ್ಯಾಟರ್ ಬಂದಾಗ ನಿಮ್ಗೆ ಏನು ಅನಿಸ್ತು? ಸರ್ ನನಗೆ ಆ್ಯಕ್ಚುಲಿ ಪರ್ಸನಲಿ ಏನೂ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ಈ ಜಿ ಅಕಾಡೆಮಿ 2nd ಬ್ಯಾಚ್ ಸ್ಟೂಡೆಂಟು. ಸೊ ನಮ್ಗೆ ಹೆಂಗೆ ನಮ್ಮ ಸರ್ ಹೀಗೆ ಅಂತ ನಮ್ಮ ಫಸ್ಟ್ನೇ ಗೊತ್ತಲ್ಲ, ಅವ್ರು ಎಷ್ಟು ಜಿನ್ಯೂನ್ ಇದ್ದಾರೆ, ಎಷ್ಟು ಖಡಕ್ ಆಗಿದ್ದಾರೆ, ಅವ್ರೇನು ಮಾತು ಆಡ್ತಾರೆ, ಅದು ಮಾತು ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ. ಅದು ಯಾಕಂದರೆ ನಾವು ಕಣ್ಣಾರ ನೋಡಿರೋದ್ರಿಂದ, ನಮಗೆ ಬಂದು ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಮ್ಗೆ ಕಾನ್ಫಿಡೆನ್ಸ್ 100% ಇರುತ್ತೆ. ಯಾರೋ 3rd person ಯಾರೋ ಅವ್ರು ಹೇಳಿದ್ರು ಅದು ಬೇರೆನೇ, ಆದರೆ ನಮ್ಮ ಕಣ್ಣಾರ ನೋಡಿರೋದೇ ಬೇರೆ ಇರುತ್ತೆ. ಇನ್ನೊಂದು ವಿಚಾರ ಕೇಳ್ತೀನಿ ನಾನು. ಈಗ ನಾರ್ಮಲಿ ನಾವು ಈ ಕ್ಲಾಸಿಗೆ ಸೇರಬೇಕು, ತರಬೇತಿಯನ್ನು ಪಡಿಬೇಕಂದ್ರೂ ಒಂದು ಸರ್ಟನ್ ಅಮೌಂಟ್ ಕೊಡಬೇಕು. ಇಲ್ಲಿ
ಆ್ಯಕ್ಟಿಂಗ್ ಚಾನ್ಸು ಇದೆ, ಹೀರೋ ಆಗಿ ನಾವು ತೆರೆ ಮೇಲೂ ಬರ್ಬೋದು, ಜೊತೆ ಕ್ಲಾಸ್ ಕೂಡ ಅಟೆಂಡ್ ಆಗ್ಬೋದು, ಸಿನಿಮಾದ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡೋಕೆ ಒಂದು ಅವಕಾಶ ಇದೆ. ಇದು ಆ ಕ್ಲಾಸ್ಗಿಂತ ಬೆಟರ್ ಅಂತ ನನಗೆ ಅನ್ನಿಸ್ತಿದೆ. ನಿಮ್ಗೆ ಏನು ಅನ್ನಿಸ್ತಿದೆ ಸರ್? ಕ್ಲಾಸ್ಗಿಂತ ಬೆಟರ್ 100% ಬೆಟರ್ ಅನಿಸುತ್ತೆ ಸರ್. ಯಾಕಂದರೆ ಬಿಕಾಸ್ ಕ್ಲಾಸ್ ಬಂದು ಯಾವ ಥರ ಅಂದರೆ ಅದು ಪೇ ಮಾಡಿದ್ರೆ ಹೇಳ್ಕೊಟ್ರು, ಬಟ್ ಅದರಲ್ಲಿ ನಾವು ಆ್ಯಕ್ಚುಲಿ ಶಾರ್ಟ್ ಮೂವೀಸ್ ಮಾಡಿಸ್ತಿದ್ರು. ಬಟ್ ಒರಿಜಿನಲ್ ಮೂವಿಗೆ ನಾವೇ ಪ್ರಯತ್ನ ಮಾಡಬೇಕಿತ್ತು. ಶಾರ್ಟ್ ಮೂವೀಸ್ ಮಾಡಿಸ್ತಾ ಇದ್ರು, ಕ್ಯಾಮ್ರಾದ ಫಿಯರ್ ಇರ್ತಾ ಇರಲಿಲ್ಲ, ಎಲ್ಲಿ ಬೇಕಾದ್ರೂ ಮಾತ್ರ ಆ ಧೈರ್ಯ ಎಲ್ಲ ತುಂಬಿದ್ದಾರೆ ಕ್ಲಾಸಲ್ಲಿ. ಆ ಧೈರ್ಯ ಇರೋದಕ್ಕೆ ನಾವೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ. ಇವಾಗ ಒರಿಜಿನಲಿ ದೊಡ್ಡ ಸ್ಕ್ರೀನಲ್ಲಿ ಆ್ಯಸ್ ಇಷ್ಟ 15 ಜನ ಸ್ಟೂಡೆಂಟ್ಸಲ್ಲೂ ಒಂದು ವಿಭಿನ್ನತೆಯಿಂದ ಅವ್ರು ನೋಡಿ ಅವ್ರು ಅದನ್ನು ಆಚೆ ತೆಗೆದು ನೀವು ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಅಂತ ನಮಗೆ ಅವರೇ ಸಲಹೆ ಕೊಟ್ಟು ನಮ್ಮ ಅಷ್ಟು ಸ್ಟೂಡೆಂಟ್ಸಲ್ಲಿ ಅವ್ರಿಗೂ ಒಂದು ಆಸೆ ಇದೆ, ನಮ್ಮ ಸ್ಟೂಡೆಂಟ್ಸು ಇವತ್ತಿಲ್ಲ ನಾಳೆ ಒಬ್ಬ ಅಪ್ಕಮಿಂಗ್ ಸೂಪರ್ ಸ್ಟಾರ್ ಆಗಬೇಕು, ನಮ್ಮ ಇನ್ಸ್ಟಿಟ್ಯೂಟಿಂದ ಒಬ್ಬ ಏನಂತಾರೆ ಒಳ್ಳೆ ಆ್ಯಕ್ಟರ್ ಆಚೆ ತರಬೇಕು ಅನ್ನೋ ಅವ್ರಿಗೂ ತುಂಬ ಆಸೆ ಇರೋದ್ರಿಂದ ಅವರು ತುಂಬ ಸೆಲೆಕ್ಟಿವ್ ಮಾಡಿಕೊಂಡು ಚೆನ್ನಾಗಿ ಮಾಡಿರೋರ್ಗೂ ಅಪ್ರೋಚ್ ಮಾಡಿದ್ದಾರೆ, ಹೊಸಬ್ರಿಗೂ ಅಪ್ರೋಚ್ ಮಾಡಿದ್ದಾರೆ. ಸೊ ಅವ್ರಿಗೊಂದು ಆಸೆನ ಒಂದು ಗುರಿ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಅವ್ರು ಹೋರಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಸ್ಟೂಡೆಂಟ್ಸ್ ನಮ್ಮ ಕೈಯಲ್ಲಿ ಏನಾಗುತ್ತೆ, ವಾಟ್ ವಿ ಕ್ಯಾನ್ ಗಿವ್ ಅ ಬೆಸ್ಟ್. ನಮ್ಗೆ ಇಷ್ಟು ಹೇಳ್ಕೊಟ್ಟಿರೋ ಇನ್ಸ್ಟಿಟ್ಯೂಟ್ ಇದು. ಕೆಲವೊಂದು ತಪ್ಪು ಮಾಡಿರ್ತೀರಿ, ಕೆಲವೊಂದು ತಪ್ಪು ಆಗುತ್ತೆ, ಅಂದರೂ ತಿದ್ದಿ ನೀವು ಮಾಡ್ಬೋದು ಅಂತ ಧೈರ್ಯ ತುಂಬ ಒಬ್ರು ಇರಬೇಕಲ್ವ, ಅದು ನಂಬಿಕಸ್ತರು ಎಲ್ಲಿ ಸಿಗ್ತಾರೆ ಸರ್? ಇವಾಗ ಒಂದು ಕೋರ್ಸ್ ಇರಬೇಕಂದ್ರೆ ಒಂದು ಯಾವುದೇ ಕೋರ್ಸ್ಗೆ ಹೋಗ್ರಿ 1 ಲಕ್ಷ ಅಂತಾರೆ ನಾರ್ಮಲಿ. ಆ 1 ಲಕ್ಷ ಕೊಟ್ಟು ನೀವು ಕೋರ್ಸ್ ಮಾಡ್ತೀರಾ, ಆಮೇಲೆ 3 ತಿಂಗಳಾಯಿತು 6 ತಿಂಗಳಾಯಿತು ಚಾನ್ಸ್ ಸಿಕ್ಕಲಿಲ್ಲ, ಏನು ಮಾಡ್ತೀರಾ? ನಾವೇ ಹುಡುಕ್ಬೇಕಾಗುತ್ತೆ. ನಿಮ್ಮ ಪ್ರೊಫೈಲ್ ಏನಿರುತ್ತೆ, ಏನೂ ಇರಲ್ಲ. ನಿಮಗೆ ಆ್ಯಕ್ಟಿಂಗ್ ಕಲ್ತಿದ್ದೀನಿ ಸರ್, ನಾನು ಇದಕ್ಕಿಂತ ಫಸ್ಟು ಬೇರೆ ಇನ್ಸ್ಟಿಟ್ಯೂಟಲ್ಲೆಲ್ಲ ಕಲ್ತು ಬಂದಿರೋದು, ಇನ್ಕ್ಲೂಡಿಂಗ್ ಡ್ರಾಮಾ. ನನಗೆ ಗೊತ್ತು ಎಲ್ಲಿ ಏನೂ ಆಗಲ್ಲ, ನೀವೇ ಫೈಟ್ ಮಾಡಬೇಕು, ನೀವೇ ಹೋರಾಡಬೇಕು. ಇಲ್ಲಿ ಅವರು ನಿಮಗೆಲ್ಲ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಇವ್ರು ಫೈಟ್ ಮಾಡೋಕ್ಕೆ ನಿಮ್ಗೇನು ಏನು ಬೇಕೋ, ಏನೇನು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಬೇಕು ಕೊಟ್ಟಿದ್ದಾರೆ, ಹೆಂಗೆ ಫೈಟ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಎಲ್ಲ ನಿಮಗೆ ಒಂದು ತುಂಬಿ ಬಿಟ್ಟಾಗ ನೀವು ಯಾಕೆ ಯುದ್ಧ ಮಾಡಲ್ಲ, ಯುದ್ಧದಲ್ಲಿ ಏನು ಗೆಲ್ಲಲ್ಲ ಅನ್ನೋದು ನನ್ನ ಪಾಯಿಂಟ್. ಇದೀಗ ನಾನು ನಮ್ಮ ವೀಕ್ಷಕರಿಗೆ ಅದನ್ನೇ ಹೇಳೋಕೆ ಇಷ್ಟಪಡ್ತೀನಿ. ಈಗ ಒಂದಿಷ್ಟು ಸೀಟ್ಸ್ಗಳು ಮಾತ್ರ ಬಾಕಿ ಇದೆ, ಇಲ್ಲಿ ಒಂದಿಷ್ಟು ಜನ ಇದ್ದಾರೆ, ಇನ್ನೊಂದು 3-4 ಇರಬಹುದು ಅಂತ ಅನ್ಕೊತೀನಿ. ಅದನ್ನು ನಾನು ಗುರುದೇಶ್ ಪಾಂಡೆ ಅವ್ರ ಹತ್ರನೇ ಕೇಳ್ತೀನಿ ಎಷ್ಟು ಸೀಟ್ಸ್ಗಳು ಇನ್ನೂ ಅವೈಲೇಬಲ್ ಇದೆ ಅಂತ. ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ನೀವೆಲ್ಲಿಂದ ಬಂದಿದ್ರು ಸರ್? ಸರ್ ನಮ್ಮದು ಪ್ರಾಪರ್ ಕಡೂರು ಸರ್. ಕಡೂರು, ಓಕೆ. ಕಡೂರಿಂದ ಇಲ್ಲಿಗೆ ಬಂದ್ರೆ ಅಥವಾ ಬೆಂಗಳೂರಲ್ಲಿ ಇದ್ರಾ ನೀವು? ಕಡೂರಿಂದ ಇಲ್ಲಿಗೆ ಬಂದಿರೋದು. ಸೊ ನೀವು ಈಗ ಒಂದು ಹೀರೋ ಆಗಬೇಕು, ಒಂದು ತೆರೆ ಮೇಲೆ ಬಿಗ್ ಸ್ಕ್ರೀನ್ ಮೇಲೆ ತನ್ನನ್ನು ತಾನು ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಅದಕ್ಕೆ ಎಷ್ಟು ಪೂರಕ ಆಗಿದೆ ಈ ಫಿಲ್ಮ್ ಓಡಿಸಿ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇಷ್ಟು ಬಡ್ಜೆಟ್ಟಿಗೆ ಯಾರು ಆ ಥರ ಆಪರ್ಚುನಿಟಿಗಳು ಕೊಡಲ್ಲ. ಆ್ಯಕ್ಚುಲಿ ಈಗೆಲ್ಲ 10 ಲಕ್ಷ ಇಟ್ಕೊಳ್ಳೋದು ಅಂದರೆ 20 ಲಕ್ಷ ಇಸ್ಕೊಳ್ಳೋದು, ನಿಮ್ಮನ್ನು ಹೀರೋ ಮಾಡ್ತೀವಿ, ವಿಲನ್ ಮಾಡ್ತೀವಿ, ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಮೋಸ ಇದ್ದಾವೆ. ಮೊನ್ನೆ ಯಾವುದೋ 1-2 ವರ್ಷದಿಂದ ಮೈಸೂರಿಗೂ ಹೋಗಿದ್ದೆ, ಬಟ್ ಅದೆಲ್ಲ ಫೇಕ್ ಅಂತ ಗೊತ್ತಾಯಿತು. ಆಮೇಲೆ ಹುಡುಕ್ತಾ ನನ್ನ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಇದಕ್ಕೆ ಮೂವ್ ಆಗಬೇಕು ಅಂತ ಗೊತ್ತಾದಾಗ ಜಿ ಅಕಾಡೆಮಿ ಅನ್ನೋದೊಂದು ಸಿಕ್ತು ನನಗೆ. ಅದರಲ್ಲೂ ಫಿಲಮ್ ಓಡಿಸಿ 360 ನನಗೆ ಇನ್ನೂ ಸ್ಪೆಷಲ್ ಅನಿಸ್ತು. ಆ್ಯಕ್ಚುಲಿ ಟ್ರೈನಿಂಗ್ ತಗೊಂಡು ಬೇರೆ ಕಡೆ ಹುಡ್ಕೋದ್ಕಿನ್ನ ಇವ್ರು ಟ್ರೈನಿಂಗ್ ಮತ್ತು ಫಿಲಮ್ದು ಎರಡೂ ಆದಂಗೆ ಆಗುತ್ತಲ್ಲ ಅಂತ ನನಗೊಂದು ಒಂದು ಆಪರ್ಚುನಿಟಿ ಸಿಕ್ತು. ಹಂಗಾಗಿ ನಾನು ಇಲ್ಲಿಗೆ ಬಂದೆ ಸರ್. ನಿಮಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೀವು ಸರ್? ಸರ್ ನನ್ನ ಹೆಸರು ನವೀನ್ ಅಂತ, ಶಿಲ್ಪಕಲೆಗಳ ತವರೂರಾದ ಹಳೆಬೀಡಿಂದ ಬಂದಿದ್ದೀನಿ ನಾನು. ಹಳೆಬೀಡಿಂದ ಬಂದಿದ್ದೀರಾ? ಸೊ ನಾವು ಹಳೆಬೀಡಿ ಬರ್ಬೇಕು ಅನ್ಕೊಂಡಿದೀವಿ, ನೀವು ಇಲ್ಲಿಗೆ ಬಂದಿದ್ದೀರಾ ಅಲ್ಲಿಂದ. ಹೌದು. ಏನು ಈಗ ಸಿನಿಮಾ ಹೀರೋ ಆಗ್ಬೇಕು ಅಂತಾನೆ ಬಂದಿರುವಂತದ್ದು? ಹೀರೋ ಆಗ್ಬೇಕು ಅಂತ ಬಂದಿಲ್ಲ, ಹೀರೋ ಆದ್ರೂ ಆಗ್ಬೋದು, ವಿಲನ್ ಆದ್ರೂ ಆಗ್ಬೋದು, ಒಟ್ಟು ಒಬ್ಬ ಸಿನಿಮಾ ರಂಗದಲ್ಲಿ ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕು ಅಂತ, ಜನಗಳು ಮನಸ್ಸು ಗೆಲ್ಬೇಕು ಅಂತ ಬಂದಿದ್ದೀನಿ. ಒಂದು ಒಳ್ಳೆ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರಾ. ಈಗ ಇಷ್ಟೆಲ್ಲ ಜನ ಮಾತಾಡಿದ್ರು ಸರ್, ಎಲ್ಲರೂ ಒಂದು ಪಾಸಿಟಿವೇ ಹೇಳಿದ್ರು. ನನ್ಗನ್ಸುತ್ತೆ ನೆಗೆಟಿವ್ ಆಪ್ಷನ್ನೇ ಇಲ್ಲ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಸರ್? ನೆಗೆಟಿವ್ ಆಪ್ಷನ್ಸ್ ಇಲ್ಲ, ಬಟ್ ಆದ್ರೆ ಕಮೆಂಟ್ಸ್ಗಳು ನೋಡ್ತೀನಲ್ಲ, ಈಗ ನಿಮ್ ಚಾನೆಲ್ ಆಗಿರ್ಬೋದು, ಬೇರೆ ಚಾನೆಲ್ ಆಗಿರ್ಬೋದು, ಎಲ್ಲಾ ಚಾನೆಲ್ಗಳು ತುಂಬಾ ನೆಗೆಟಿವ್. ಅಂದ್ರೆ ನಾನು ಕಮೆಂಟ್ಸ್ ಓದ್ತಾ ಇರ್ತೀನಿ ಕುತ್ಕೊಂಡು. ಯಾಕೆ ಅಂದ್ರೆ ಎಲ್ಲ ಏನಂತಾರೆ ಅಂದ್ರೆ, ಟೋಪಿ ನಾವೇ ತಗೋಬರಲ್ಲ, ಇಲ್ಲ ನೀವೇ ಆಗ್ತೀರಾ, ಇಲ್ಲ ಅಂದ್ರೆ ತುಂಬಾ ಕಮೆಂಟ್ಸ್ಗಳು, ಅಂದ್ರೆ ಎಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಅಂದ್ರೆ, ಬಿಡಪ್ಪ ದುಡ್ಡಿರೋರು ಹೀರೋ ಆಗ್ತಾರೆ, ಇವಾಗ ಆಗ್ತಾರೆ. ನಾವು ಒಬ್ಬ ಮಧ್ಯಮ ವರ್ಗದ ಕುಟುಂಬದ ಹುಡುಗನೇ. ಸೊ ನಾನು 3 ವರ್ಷದಿಂದ ಅಲ್ಲದೆ, ಅಂದ್ರೆ ಒಂದು ಆಡಿಷನ್ ಆಗಲಿ, ಶನಿವಾರ ಭಾನುವಾರ ಸಿಕ್ತು ಅಂದ್ರೆ ಟೈಮ್ ಸಿಕ್ತಾಗೆಲ್ಲ ಆಡಿಷನ್ಸ್ ಕೊಡೋದಾಗ್ಲಿ ಎಲ್ಲ, ಸರಿ ಬರ್ತೀನಿ, ನೆಕ್ಸ್ಟ್ ನೀವು ಸೆಲೆಕ್ಟ್ ಆಗಿದ್ದೀರಾ, ಹೇಳ್ತೀನಿ ಅನ್ನೋರು. ಬಟ್ ಯಾರು ಅವಕಾಶಗಳು ಕೊಡ್ತಿಲ್ಲ. ಈಗ ಎಲ್ಲೇ ಇಲ್ಲಿ ಸೇರ್ಕೊಬೋದು. ನಾನು ಸೋಷಿಯಲ್ ಮೀಡಿಯಾದಿಂದ ನೋಡ್ಬಿಟ್ಟು ಬಂದು ಇಲ್ಲಿ ಬಂದಿರೋದಷ್ಟೇ, ನಾನು ಇಲ್ಲಿ ಜಾಯ್ನ್ ಆಗಿರ್ಲಿಲ್ಲ. ಇವಾಗ ನಾನು ಈ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ.
ಈಗ ನೆಗೆಟಿವ್ ಕಮೆಂಟ್ಸ್ ಹಾಕಿದಾಗ ನಿಮ್ಗೊಂದು ಪಾಸಿಟಿವ್ ಎನರ್ಜಿ ಇರೋ ಡ್ರಾಪ್ ಆಗುತ್ತೆ ಅಂತ ಅನ್ಕೊಂತೀನಿ. ನಾನೇನೋ ಮಾಡಬೇಕು, ನಾನೇನೋ ಮಾಡ್ತೀನಿ, ಆಗುತ್ತೆ ಅನ್ನೋಂಥ ಮನೋಭಿಲಾಷೆ ನಿಮ್ಗಿರುತ್ತೆ. ಆದರೆ ಅಂಥ ಕಮೆಂಟ್ಸ್ಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಡ್ರಾಪ್ಔಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ಆ ಥರ ನೆಗೆಟಿವ್ ಕಮೆಂಟ್ ಹಾಕಿ ನಿಮ್ಮ ದಾರಿಗೆ ಅಡ್ಡ ಹಾಕೋರ್ನ ಏನು ಹೇಳೋಕೆ ಇಷ್ಟಪಡ್ತೀರಾ? ಏನು ಹೇಳೋದು, ನಗ್ತಾ ಖುಷಿಯಾಗಿರ್ಬೇಕಷ್ಟೇ. ಯಾಕೆಂದ್ರೆ ಅವರು ನೆಗೆಟಿವ್ ಕಮೆಂಟ್ ಹಾಕೋರು ನೆಗೆಟಿವ್ ಅಲ್ಲೇ ಮನೇಲೇ ಇರ್ತಾರೆ. ಈಗ ಇಷ್ಟು ಜನ ಧೈರ್ಯ ಮಾಡಿ ಬಂದಿದೆ. ಯಾಕೆಂದ್ರೆ 2 ಲಕ್ಷ ರೂಪಾಯಿ ಈಗ ಶ್ರೀಮಂತರ ಹತ್ರನೂ ಇರುತ್ತೆ. 2 ಲಕ್ಷ ರೂಪಾಯಿ 20 ಲಕ್ಷ ಹೊಂಚೋ ಕೆಪಾಸಿಟಿ ಅವರು ಯಾಕೆ ಬಂದಿಲ್ಲ? ಯಾಕೆಂದ್ರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಆ ಪ್ರಯತ್ನ ಪಡಬೇಕು, ಎಬಿಲಿಟಿನೂ ಇರಲ್ಲ. ಪ್ರಯತ್ನ ಪಡಬೇಕು, ನಾನು ಸಾಧಿಸ್ಬೇಕು ಅನ್ನೋ ಆ ಛಲ ಇರಲ್ಲ. ಸೊ ನಾವು ಈಗ ನೆಗೆಟಿವ್ನೇ ನಾವು ಪಾಸಿಟಿವ್ ಮಾಡ್ಕೊಳ್ಳೋಣ ಅಷ್ಟೇ. ಖಂಡಿತ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಇಲ್ಲಿಗೆ ಬಂದು ಇವ್ರನ್ನೆಲ್ಲ ಮಾತಾಡ್ಸಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಇದರ ಸತ್ಯಾಸತ್ಯತೆ ಅರಿವಾಗಬೇಕು ಅನ್ನುವಂಥ ನೆಲೆಯಲ್ಲಿ ನಾನು ಇಲ್ಲಿಗೆ ಬಂದಿರುವಂಥದ್ದು, ಮಾತಾಡ್ಸಿರುವಂಥದ್ದು. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ. ಸೊ ಇವರು ಕೂಡ ನೀವು ಆಗಿ ಜಾಯ್ನ್ ಆಗಿದ್ದಂತೆ. ಸರ್ ನೀವೆಲ್ಲಿ ಅವರು? ನಾನು ಬೇಸಿಕಲಿ ಬಿಜಾಪುರ ಡಿಸ್ಟ್ರಿಕ್ಟು, ಬಟ್ ನಾನು ಇಲ್ಲೇ ಬೆಂಗಳೂರಲ್ಲೇ ಸೆಟ್ಲ್. ನಿಮಗೇನು ಪ್ರೊಡಕ್ಷನ್ ಹೌಸ್ ಅಷ್ಟು ಇಷ್ಟ ಆಗಿದ್ದು? ಪ್ರೊಡಕ್ಷನ್ ಅಷ್ಟು ಇಷ್ಟ ಆಗಿದ್ದಂದರೆ ಫ್ಯೂಚರಲ್ಲಿ ನಾವು ಮಾಡ್ಬೋದು ಸಿನಿಮಾ, ಆದರೆ ಸಿನಿಮಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಅದು ಒಬ್ಬರ ಕೈಲಿ ಮಾಡೋಕ್ಕಾಗಲಿಕ್ಕಿಲ್ಲ ಮೋಸ್ಟ್ಲಿ ನನಗೆ. ಸೊ ಈಗ ಬೇರೆ ಯಾರು ಪ್ರೊಫೆಷನಲ್ ಪ್ರೊಡ್ಯೂಸರ್ ಇದ್ದಾರೆ ಅವ್ರ ಜೊತೆ ಜಾಯಿನ್ ಆದರೆ ಸೊ ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಫ್ಯೂಚರಲ್ಲಿ ಈಸಿ ಆಗ್ಬೋದು. ಆಮೇಲೆ ಜಿ ಸಿನಿಮಾಸ್ ಆಲ್ರೆಡಿ 3-4 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಅವರು 5-6 ಪಿಕ್ಚರ್ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಒಂದು ಗ್ರೂಪ್ ಜೊತೆಗೆ ನಾನು ಇದ್ದೀನಿ ಅಂತ ಕಾನ್ಫಿಡೆನ್ಸ್ ಬಂತು. ಸೊ ನಾನು ಮುಂದೆ ವರಿತಾ ಇದ್ದೀನಿ. ಈಗ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ? ಇದು ಫಸ್ಟ್ ಟೈಮ್ ನೀವು ಕೈ ಹಾಕ್ತಿರೋದು? ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಕೆಲಸ ಮಾಡಿದ್ದೀರಾ ನೀವು? ಕೆಲಸ ಮಾಡಿದ್ದೀನಿ, ಬಟ್ ಮತ್ತೆಂದೂ ಮಾಡಬಾರ್ದು ಅಂತ ಸ್ಟಾಪ್ ಮಾಡಿ 20 ವರ್ಷ ದೂರ ಇದ್ದೆ. ಅಂದ್ರೆ ನಿಮ್ದು 20 ವರ್ಷದ ಕನಸನ್ನ ಮತ್ತೆ ನನಸು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಐ ಥಿಂಕ್ ಅದಾಗತ್ತೆ ಅಂತ ಅನಿಸಿದೆ ಇಲ್ಲಿ ಅಟ್ಮಾಸ್ಫಿಯರ್ ನೋಡಿದ್ರೆ. ನೀವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾತ್ರ ಅಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಯ್ತು ನನಗೆ. ಸೊ ಬೇರೆ ಕಡೆ ಎಲ್ಲೋ ಹೋಗಿ ಡೈರೆಕ್ಷನ್ ಮಾಡೋದು ಅದೊಂದು ಪಾರ್ಟ್ ಆಫ್ ಲೈಫ್, ಬೇರೆ ತರ ಇರುತ್ತೆ. ಆದ್ರೆ ಇಲ್ಲಿ ಡೈರೆಕ್ಷನ್ ಮಾಡೋದಿದೆಯಲ್ಲ, ಅದು ಪ್ರತಿಯೊಂದನ್ನು ಹೇಳ್ಕೊಡುತ್ತೆ ಅಂತ ಹೇಳಿ ಈ ಹಿಂದಿನ ಸಂದರ್ಶನದಲ್ಲಿ ಗುರುದೇಶ್ ಪಾಂಡೆ ಅವರು ನನಗೆ ಹೇಳಿದ್ರು. ಸೊ ನೀವೇನು ಹೇಳೋಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಡೈರೆಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ತುಡಿತ ಇಟ್ಕೊಂಡವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ನೋಡಿರೋ ಹಂಗೆ ಹೀರೋಯಿನ್ಗಿಂತಾನು ಜಾಸ್ತಿ ಇದ್ದಾರೆ. ಅಂಥವ್ರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಿ? ಡೈರೆಕ್ಷನ್ ಅಂತ ಅನ್ನೋದು ಇದು ಆಕ್ಟಿಂಗ್ ಡಿಪಾರ್ಟ್ಮೆಂಟ್ ಇದು ತುಂಬಾ ಡಿಫ್ರೆಂಟ್ ಆಗಿರೋದು. ಡೈರೆಕ್ಷನ್ನು, ಆಮೇಲೆ ಡೈರೆಕ್ಷನ್ಗೂ ಮುಂಚೆ ಇನ್ನೊಂದು ಪ್ರಿಪ್ರೇಷನ್ ಇದೆ. ಕಥೆ ಮಾಡೋದು, ಚಿತ್ರಕಥೆ ಮಾಡೋದು, ಸಂಭಾಷಣೆ ಮಾಡೋದು. ಇದು ಬಂದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿದ್ದು. ಇದು ಮೋಸ್ಟ್ಲಿ ಯಾರು ಕಲಿಸಿದ್ರು ಬರದೇ ಇರುವಂಥ ಒಂದು ವಿದ್ಯೆ. ಆದರೆ ಈ ಥರದ ಇನ್ಸ್ಟಿಟ್ಯೂಟ್ಗಳು ಏನು ಮಾಡ್ತಾರೆ, ನಮ್ಮಲ್ಲಿ ಆ ಕೆಪಾಸಿಟಿ ಇತ್ತು, ನಮ್ಮಲ್ಲಿ ಆ ನಾಲೆಜ್ ಇತ್ತು, ಅದನ್ನು ಪಾಲಿಷ್ ಮಾಡ್ತಾರೆ. ನನಗೆ ಡೈರೆಕ್ಟರ್ ಆಗಬೇಕು ಅನ್ನೋದ್ರ ಜೊತೆಗೆ ನನಗೆ ರೈಟಿಂಗ್ ಸ್ಕಿಲ್ ಇದೆ ಅಂತ ನನಗೆ ಗೊತ್ತಿದೆ. ಸೊ ನಾನು ಆ ರೈಟಿಂಗ್ ಗ್ರೂಪಲ್ಲಿ ಎಸ್ಟಾಬ್ಲಿಷ್ ಆಗಬೇಕು, ಇಂಟ್ರೊಡ್ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಜಾಯ್ನ್ ಆಗಿರೋದು. ಸೊ ಅದೆಲ್ಲ ಒಂದು ಈಗ ನಮ್ಮತನೂ ನಾವು ತೋರಿಸ್ಕೊಳ್ಬೇಕು ಅಂತಂದರೆ ಬೇರೆಯವರು ಬರೋದ ಕಥೆಗಳನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಮಾಡೋದ್ರಲ್ಲಿ ಅಂಥ ಹೆಗ್ಗಳಿಕೆ ಇಲ್ಲ. ನಾವು ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡು ನಾವು ಮಾಡಿದಾಗಲೇ ಅದು ಸಾಧ್ಯ ಆಗೋದು. ಅದಕ್ಕೆ ಇಂಡಸ್ಟ್ರಿ ಕಾಂಟ್ಯಾಕ್ಟು, ಆಮೇಲೆ ಈಗಿನ ಎಕ್ಸ್ಪೋಜರ್ ಅದೆಲ್ಲ ಬೇಕಾಗಿತ್ತು ನನಗೆ. ಯಾಕೆಂದರೆ ನಾನು ಇಂಡಸ್ಟ್ರಿಯಿಂದ ತುಂಬ ವರ್ಷದಿಂದ ಅವೇ ಇದ್ದಿದ್ದೆ. ಸೊ ಈಗ ಅಗೇನ್ ಐ ವಾಂಟ್ ಟು ಲರ್ನ್ ದ ಕರೆಂಟ್ ಅಫೇರ್ಸ್ ಆಫ್ ದ ಇಂಡಸ್ಟ್ರಿ. ಸೊ ಆ ಕಾರಣಕ್ಕೋಸ್ಕರ ಐ ಜಾಯಿನ್ಡ್ ಹಿಯರ್. ಈಗ ಡೈರೆಕ್ಷನ್ ವಿಭಾಗಕ್ಕೆ ಬಂದರೆ ಅವ್ರಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ಸ್ಗಳಿವೆ? ಇಲ್ಲಿ ತುಂಬ ಜನ ಇಂಡಸ್ಟ್ರಿಯಲ್ಲಿ ಈಗ ಆ್ಯಕ್ಟಿವ್ ಆಗಿರೋ ಡೈರೆಕ್ಟರ್ಸು, ರೈಟರ್ಸು ಅವರೆಲ್ಲ ಬಂದು ನಮಗೆ ಗೈಡೆನ್ಸ್ ಮಾಡಿದ್ದಾರೆ. ಸೊ ಹೀಗಾಗಿ ನಮಗೆ ಏನು ಪ್ಲಸ್ ಪಾಯಿಂಟ್ ಅಂತಂದರೆ ಈಗ ಎಕ್ಸಾಕ್ಟಾಗಿ ಏನು ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇದೆ. ಆಮೇಲೆ ಯಾರು ಪ್ರೊಫೆಷನಲ್ ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಅವರೇ ಬಂದು ನಮಗೆ ಕೋಚಿಂಗ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಬ್ಯೂಟಿ ಏನು ಅಂತಂದರೆ ಆಯಾ ಡಿಪಾರ್ಟ್ಮೆಂಟಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವರವರೇ ಬಂದು ನಮಗೆ ಇಲ್ಲಿ ಪಾಠ ಮಾಡಿದ್ದಾರೆ. ಈಗ ಡೈರೆಕ್ಟರ್ಗಳು ಹಲವಾರು ಡೈರೆಕ್ಟರ್ಗಳು ಬಂದಿದ್ದಾರೆ. ನಮ್ಮ ಉದಾಹರಣೆಗೆ ಹೇಳಬೇಕು, ಆಕಾಶ್ ಶ್ರೀವತ್ಸ ಬಂದು ಮಾಡಿದ್ದಾರೆ. ಆಮೇಲೆ ರೈಟರ್ ಕವಿರಾಜ್ ಅವರು ಬಂದು ಮಾಡಿದ್ದಾರೆ. ಆಮೇಲೆ ರಘು ನಿಡುವಳಿ ಅಂತ ಅವರ ಡೈಲಾಗ್ ರೈಟರು. ಅಂದರೆ ಆಯಾ ಡಿಪಾರ್ಟ್ಮೆಂಟಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವರೇ ಬಂದು ನಮಗೆ ಕ್ಲಾಸ್ ತಗೊಂಡಿದ್ದಾರೆ. ಸೊ ಐ ಥಿಂಕ್ ದ್ಯಾಟ್ ವಿಲ್ ಹೆಲ್ಪ್. ಸೂಪರ್ ಸರ್, ತುಂಬ ಖುಷಿ ಆಯಿತು. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವರೆಲ್ಲರ ಮಾತು. ಸೊ ಈಗ ನಾನು ಮೇಲ್ಗಡೆ ಗುರುದೇಶ್ ಪಾಂಡೆ ಅವರಿದ್ದಾರೆ. ಸೊ ಅವರನ್ನು ಕೂಡ ಮಾತಾಡಿಸ್ತೀನಿ. ನೇರವಾಗಿ ಅವರ ಕಚೇರಿಗೆ ನಾನು ಹೋಗ್ತೀನಿ. ಅಲ್ಲಿ ಅವ್ರ ಜೊತೆಗೆ ಮಾತಾಡಿ ಇನ್ನಷ್ಟು ವಿಚಾರ ಡಿಸ್ಕಷನ್ ಮಾಡೋನಿದ್ದೀನಿ. ಯಾಕಂದರೆ ಇದು ಸ್ಟೂಡೆಂಟ್ಸ್ಗಳ ಮಾತು. ಸೊ ಅವರು ಇದನ್ನೆಲ್ಲ ನೋಡಿಕೊಂಡು ನಡೆಸ್ಕೊಂಡು ಹೋಗೋರು ಅಂತಾರು. ಸೊ ಯಾಕೆ 2 ಲಕ್ಷ ರೂಪಾಯಿಯನ್ನು ಇಟ್ಟರು ಅವರು? ಇನ್ನೀಗ ಎಷ್ಟು ಜನಕ್ಕೆ ಇಲ್ಲಿ ಅವಕಾಶ ಇದೆ? ಇದೆಲ್ಲದ್ರ ಬಗ್ಗೆ ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನಾನು ಕೆಳಗಡೆ ಸ್ಟೂಡೆಂಟ್ಸ್ಗಳನ್ನು ಮಾತಾಡ್ಸಿದ್ನಲ್ಲ, ಈಗ ಗುರುದೇಶ್ ಪಾಂಡೆ ಅವರು ಇಲ್ಲೇ ಇದ್ದಾರೆ. ಸೊ ಬನ್ನಿ ಅವರನ್ನು ಕೂಡ ಮಾತಾಡ್ಸೋಣ. ಯಾಕಂದರೆ
ಒಂದಿಷ್ಟು ಪ್ರಶ್ನೆಗಳು ನನ್ನ ಹತ್ರನೂ ಕೂಡ ಇದೆ. ಲಾಸ್ಟ್ ಟೈಮ್ ನಾನು ಅವ್ರನ್ನ ಸಂದರ್ಶನ ಮಾಡಿದಾಗ ಒಂದು ಎಲ್ಲ ವಿಚಾರಗಳನ್ನು ಡಿಸ್ಕಷನ್ ಮಾಡಿದ್ದೆ. ಆದರೆ ಈ ಸಲ ನಾನು ಏನು ಕೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಲ್ಲೇ ಇದ್ದಾರೆ ಸರ್. ಫಸ್ಟ್ ನಮಸ್ತೆ ಹೇಳೋಣ ಸರ್. ನಮಸ್ತೆ. ತುಂಬ ಖುಷಿ ಆಯಿತು ಸರ್, ನೀವು ಇಲ್ಲಿದ್ರಿ. ನಾನು ಕೆಳಗಡೆ ಬಂದು ಸ್ಟೂಡೆಂಟ್ಸ್ನೆಲ್ಲ ಮಾತಾಡಿಸ್ಕೊಂಡು ಈಗ ಮೇಲ್ಗಡೆ ಬರ್ತಾ ಇದ್ದೀನಿ, ನಿಮ್ಮ ಕಚೇರಿ ಒಳಗಡೆ ಬರ್ತಾ ಇದ್ದೀನಿ. ಸೊ ಅಲ್ಲಿ ನನಗೆ ಒಂದು 13-14 ಜನ ಸಿಕ್ಕಿದ್ರು. ಈಗ ಬಹುಶಃ ಕೆಲವೊಬ್ರು ಮನೆಗೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ನಾನು ಬರುವಾಗ. ಆದರೆ ನಾವು ಹೇಳಿರುವಂಥದ್ದು ನಟ, ನಟಿ ಮತ್ತು ನಿರ್ದೇಶನಕ್ಕೊಂದು ಅವಕಾಶ, ಅಂದರೆ ಕೋ ಡೈರೆಕ್ಟರ್ ಆಗಿ ಒಂದಿಷ್ಟು ಜನರಿಗೆ ಅವಕಾಶ ಇದೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಒಂದಿಷ್ಟು ಜನರಿಗೆ ಅವಕಾಶ ಇದೆ ಅಂತ. ಸೊ ಇನ್ನೂ ಎಷ್ಟು ಸೀಟ್ಸ್ಗಳಿದೆ ಸರ್? ಯಾಕಂದರೆ ಕೇಳ್ತಿದ್ದಾರೆ ಜನ, ನಮಗಿಲ್ವಾ, ಫಿಲ್ ಆಗೋಯ್ತಾ ಅಂತ. ಈಗ ಫಿಲ್ ಆದಮೇಲೆ ತುಂಬ ಜನರಿಗೆ ಮನಸ್ಸಲ್ಲಿ ನೋವು ಸ್ಟಾರ್ಟ್ ಆಗೋದು, ಏನಂದ್ರೆ ಅಯ್ಯೋ ನಮಗೆ ಚಾನ್ಸ್ ಸಿಕ್ಕಲಿಲ್ಲ ಅಲ್ಲ ಅಂತ. ಅದಕ್ಕೆ ನಾನು ಹೇಳೋದು, ಒಂದೇ ಒಂದು ಚಾನ್ಸ್ ಇದೆ, ಕೊನೆಯ ಬಾರಿಗೆ ಒಂದಿಷ್ಟು ಜನಕ್ಕೆ ಮಾತ್ರ ಅವಕಾಶ ಇದೆ. ಅದು ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ಗಳು ಅವೈಲೇಬಲ್ ಇದೆ ಅನ್ನೋದು ನೀವು ಫಸ್ಟ್ ಹೇಳಬೇಕು ಸರ್. ಅಂದರೆ ನಟರಿಗೆ ಆಲ್ಮೋಸ್ಟ್ ಫಿಲ್ ಆಗ್ಬಿಟ್ಟಿದೆ. ಒಂದು 12-13 ಜನ ಆಗ್ಬಿಟ್ಟಿದ್ದಾರೆ. ಇನ್ನು 2 ಅಥವಾ 3 ಸೀಟು ನಟರಿಗೆ ಖಾಲಿ ಇದೆ. ಆಲ್ಮೋಸ್ಟ್ ಅದು ಫಿಲ್ ಆಗ್ಬಿಡುತ್ತೆ ನನ್ನ ಪ್ರಕಾರ. ಈ ವಾರದಲ್ಲಿ ಫಿಲ್ ಆಗ್ಬಿಡುತ್ತೆ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ. ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ, ಅಂದರೆ ನಾನೇನು ಹೇಳಿದ್ರೆ, ಒಂದು ಕಥೆಯಿಂದ ಹಿಡಿದು ಒಂದು ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಏನೇನೆಲ್ಲ ಒಬ್ಬ ಡೈರೆಕ್ಟ್ರಾಗಿ ಕೆಲಸ ಮಾಡಬೇಕು. ಒಂದು ಬಿಗಿನಿಂಗು ಕತೆ, ಚಿತ್ರಕಥೆಯಿಂದ ಹಿಡಿದು ಒಬ್ಬ ಕ್ಯಾಮ್ರಾಮನ್ ಹತ್ರ, ಒಂದು ಸ್ಟೋರಿ ರೈಟರ್ ಅಂದರೆ ಡೈಲಾಗ್ ರೈಟ್ರಿಂದ ಹಿಡಿದು ಪ್ರೀ ಪ್ರೊಡಕ್ಷನ್ ಅದು ಬಂದರೆ ಈ ಲೊಕೇಶನ್ ಹಂಟಿಂಗು, ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೆಂಗೆ ಟ್ಯೂನನ್ನು ತೊಗೊಳ್ಳೋದು, ಹೆಂಗೆ ರೆಕಾರ್ಡಿಂಗ್ ಅವ್ರ ಹತ್ರ ಹೆಂಗೆ ಕೆಲಸ ತೊಗೊಳ್ಳೋದು, ಈ ಥರ ಪ್ರತಿ ಹಂತ. ಶೂಟಿಂಗ್ ಅಂತ ಬಂದಾಗ ಆರ್ಟಿಸ್ಟ್ ಜೊತೆ ಹೆಂಗೆ ಕೋರ್ಡಿನೇಷನ್ ಮಾಡೋದು, ಕ್ಯಾಮ್ರಾಮನ್ ಜೊತೆಗೆ ಹೆಂಗೆ ಕೋರ್ಡಿನೇಷನ್ ಮಾಡೋದು, ಪೋಸ್ಟ್ ಪ್ರೊಡಕ್ಷನ್ ಹತ್ರ ಬಂದರೆ ಡಬ್ಬಿಂಗ್ ಅಂದರೆ ಏನು, ರೆಕಾರ್ಡಿಂಗ್ ಅಂದರೆ ಏನು, ಈ ಥರದ್ದು ಪ್ರತಿ ಹಂತದವರೆಗೂ ಕಲಿಯೋ ಇಂಟ್ರೆಸ್ಟ್ ಇರೋ ನಿರ್ದೇಶಕರಿಗೆ. ಅಂದರೆ ನಾನೇನು ಹೇಳಿದರೆ, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಅವನು ಒಂದು ಎಡಿಟಿಂಗ್ ರಿಪೋರ್ಟ್ ನೋಡ್ಕೋಬೋದು, ಇಲ್ಲ ಕಂಟಿನ್ಯೂಟಿ ನೋಡ್ಕೋಬೋದು, ಇಲ್ಲಾಂದರೆ ಇನ್ನೊಂದು ಏನೋ ಒಂದು ಕೆಲಸ ಮಾಡ್ಬೋದು. ಆದರೆ ಈ ಸಿನಿಮಾ ಹಂಗಲ್ಲ. ಎಲ್ಲ ಕೆಲಸನೂ ಕಥೆಯಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಏನೇನೆಲ್ಲ ಕಲಿಯೋಕ್ಕೆ ಸಾಧ್ಯತೆಗಳಿದೆ, ಒಬ್ಬ ಆ್ಯಸ್ ಎ ಡೈರೆಕ್ಟ್ರಾಗಿ ಏನೇನೆಲ್ಲ ನಾಲೆಜ್ ಬೇಕು ಅವನಿಗೆ, ಅದನ್ನೆಲ್ಲ ಕಲಿಸೋ ಪ್ರಯತ್ನ ಈ ಸಿನಿಮಾ ಒಡಿಸಿಯಲ್ಲಿದೆ. ಅದರಿಂದ ಇದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗೋಕ್ಕೆ ಅಲ್ಲ, ಇದು ಒಬ್ಬ ಡೈರೆಕ್ಟ್ರಾಗೆ ಕೆಲಸ ಮಾಡೋಕ್ಕೆ ಕಲಿಯೋಂಥ ಒಂದು ಕೋರ್ಸ್. ಇದು ಅಂಥವ್ರಿಗೆ ತುಂಬ ಅವಕಾಶ ಇಲ್ಲಿದೆ. ಆ ಥರ ಮನೋಭಾವ ಇರೋರಿಗೆ, ನಾನು ಡೈರೆಕ್ಟರ್ ಆಗಬೇಕಪ್ಪ, ನೆಕ್ಸ್ಟು ನನ್ನ ಹತ್ರ ಒಂದು ಕತೆ ಎಲ್ಲ ರೆಡಿ ಇದೆ, ಆದರೆ ಅದು ಮಾಡೋಕ್ಕಿಂತ ಮುಂಚೆ ಒಬ್ಬ ಡೈರೆಕ್ಟರ್ ಆಗಿ ಹೆಂಗಿರಬೇಕು ಅನ್ನೋನಿಗೆ ಈ ಡೈರೆಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಸಾಧ್ಯತೆಗಳು ಇದ್ದಾವೆ. ಓಕೆ ಸರ್, ನಾನು ಮತ್ತೊಮ್ಮೆ ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿದ್ರೆ, ಖಾಲಿ ಫಸ್ಟ್ ದಿನ ಹಿಂಗೆ ಪ್ಲ್ಯಾನ್ ಇದೆ, ಈ ಥರ ಮಾಡ್ತಾರೆ ಅನ್ನೋದು ತೋರಿಸೋದು ಮಾತ್ರ ನಮ್ಮ ಕೆಲಸ ಅಲ್ಲ. ಏನು ಅಪ್ಡೇಟ್ ಆಯಿತು, ಎಷ್ಟು ಜನ ಬಂದರು, ಅವರ ಅಭಿಲಾಷೆಗಳೇನು, ಎಲ್ಲವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಒಂದು ನಾನು ವಿಡಿಯೋ ಬಿಟ್ಟ ನಂತರ ಅಬ್ಸರ್ವ್ ಮಾಡಿರೋದು, ಇವತ್ತು ಹೊರಗಡೆ ಜನ ಹೆಂಗೆ ಅಂತ ಹೇಳಿದ್ರೆ, ಒಂದು ದುಡ್ಡು ತಗೊಂತಾರೆ ಅಂತ ಹೇಳಿದ್ರೆ, ಓ ದುಡ್ಡು ತಗೊಳ್ಳೋದ, ನಂಬುವಂಗಿಲ್ಲ ಮಾರಾಯರವ್ರನ್ನ ಅಂತ ಹೇಳ್ತಾರೆ. ಸೊ ಹಿಂಗೆ ಬರುತ್ತೆ ಸರ್. ಯಾಕೆ ಈಗ ಈ ಥರ ಒಂದು ನೆಗೆಟಿವ್ ಮಾತಾಡ್ತಾರಲ್ಲ, ಈಗ ದುಡ್ಡು ತಗೊಳ್ಳೋದು ತಪ್ಪು ಅಂತ ಏನಾದರೂ ಒಂದು ಹೇಳುವಂಥದ್ದು ನಿಮ್ಮ ಕಿವಿಗೂ ಕೂಡ ಬಿದ್ದಿರಬಹುದು. ಸೊ ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನೀವು? ಯಾಕೆ ನೀವು ತಗೊಂಡು ಮಾಡ್ತಾ ಇದ್ದೀರಾ ಅನ್ನೋದು ನೇರವಾಗಿ ಹೇಳಿ ಸರ್. ನಾವು ಲಾಸ್ಟ್ ಟೈಮು ಹೇಳಿದ್ದೀವಿ ಇದು, ಯಾಕಂದರೆ ಫ್ರೀಯಾಗಿ ಕೊಟ್ಟರೆ ಯಾವುದೂ ಕೂಡ ಸರಿಯಾಗಿರೋದಿಲ್ಲ ಅಂತ. ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ತುಂಬ ಜನದ ಕಮೆಂಟ್ಸ್ಗಳೆಲ್ಲ ನೋಡ್ತೀವಿ, 2 ಲಕ್ಷ ಇತ್ತು ಅಂದರೆ ನಾವೇ ಸಿನಿಮಾ ಮಾಡಿಬಿಡು. ಅಂದರೆ 2 ಲಕ್ಷ ಇದ್ದರೆ ಒಂದು ಶಾರ್ಟ್ ಫಿಲಮ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಶಾರ್ಟ್ ಫಿಲಮ್ಮು ನೀವು ನಿಮ್ಮ ಮೊಬೈಲಲ್ಲೇ ಮಾತ್ರ ನೋಡೋಕ್ಕೆ ಸಾಧ್ಯ ಇದೆ. ಆದರೆ ನಾನೇನು ಗ್ಯಾರಂಟಿ ಕೊಡ್ಬೋದು ಅಂತಂದರೆ, ನನ್ನ ಸಿನಿಮಾಗಳನ್ನೆಲ್ಲ ನೀವೆಲ್ಲ ನೋಡಿರ್ತೀರ. ರಾಜಾ ಹುಲಿ ಫಿಲಮ್ ನೋಡಿರ್ತೀರ, ರುದ್ರ ತಾಂಡವ ಸಿನಿಮಾ ನೋಡಿರ್ತೀರ, ಜಾನ್ ಜೋನಿ ಜನಾರ್ದನ್ ನೋಡಿದ್ದೀರಾ, ಪಡ್ಡೆ ಹುಲಿ ನೋಡಿದ್ದೀರಾ, ಸಂಹಾರ ನೋಡಿದ್ದೀರಾ. ಈ ಥರದ್ದು ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾ ನೋಡಿದ್ದೀರಾ, ನಾನೇ ಪ್ರೊಡಕ್ಷನ್ ಮಾಡಿರುವಂಥ ಜೆಂಟ್ಲ್ಮ್ಯಾನ್ ನೋಡಿದ್ದೀರಾ, ಲವ್ ಯು ರಚ್ಚಿ ನೋಡಿದ್ದೀರಾ, ಪೆಂಟಗನ್ ಮಾಡಿದ್ದೀರಾ, ನಾನು ಪ್ರೊಡಕ್ಷನ್ ಮಾಡಿರೋದು. ಅಂದರೆ ಒಬ್ಬ ಗ್ಯಾರಂಟಿ ಅನ್ನೋದಕ್ಕೆ ಇಷ್ಟು ಸಾಲದ ಅಲ್ವಾ? ಇಷ್ಟು ಸಿನಿಮಾಗಳು, 10 ಸಿನಿಮಾಗಳು ಗ್ಯಾರಂಟಿ ಸಿನಿಮಾ ಮಾಡಿದ್ರೆ ಇವ್ರು ಸಿನಿಮಾ ರಿಲೀಸ್ ಮಾಡ್ತಾರಪ್ಪ, ಥಿಯೇಟ್ರ್ ರಿಲೀಸ್ ಮಾಡ್ತಾರಪ್ಪ. ಒಂದು 150 ಥಿಯೇಟ್ರಲ್ಲಿ ಕಟೌಟ್ ನಿಲ್ಲಿಸಿ, ಒಂದು 150 ಥಿಯೇಟ್ರ್ಗಳಲ್ಲಿ, ಒಂದು ಎಲ್ಲ ಚಾನಲ್ಗಳಿಗೂ, ಟಿ ವಿಗಳಿಗೂ, ಪೇಪರ್ಗಳಿಗೂ ಎಲ್ಲ ಕಡೆ ಇಂಟರ್ವ್ಯೂಗಳನ್ನು ಮಾಡಿ ನೀಟಾಗಿ ಒಂದು ಪ್ರಮೋಷನ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ. ಈ 10 ಸಿನಿಮಾ ಗ್ಯಾರಂಟಿ ಸಾಕಲ್ವಾ? ಈ 10 ಸಿನಿಮಾದಲ್ಲಿ ಏನು ಮಾಡ್ಕೊಂಡು ಬಂದಿದ್ದೀವಿ ಅದನ್ನೇ ಈ ಸಿನಿಮಾಗೂ ಮಾಡ್ತೀವಿ. ಇವಾಗ ಆಲ್ರೆಡಿ ನಮ್ಮದು
ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಪೂಜೆ ಶುರುವಾಗಿದೆ. ನಾವು ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡಿದ್ದೀವಿ. ನನ್ನ ಜೊತೆಗೆ ಸೇರಿರೋರು ಒಳ್ಳೆ ಡೈರೆಕ್ಟ್ರು BM ಗಿರಿರಾಜ್ ಅಂತ. ಅವರು ಜಟ್ಟ, ಮೈತ್ರಿ, ಕನ್ನಡಿಗ, ಈ ಥರ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ. ಅವರು ಪುನೀತ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು, ಆಮೇಲೆ ಮೋಹನ್ ಲಾಲ್ ಅವ್ರನ್ನ ಇಟ್ಕೊಂಡು ಮೈತ್ರಿ ಮಾಡಿದ್ದಾರೆ, ರವಿಚಂದ್ರನ್ ಅವ್ರನ್ನ ಇಟ್ಕೊಂಡು ಕನ್ನಡಿಗ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಆಮೇಲೆ 3 ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ. ಅವರೊಬ್ಬರಿದ್ದಾರೆ, ನಾನು ಇದ್ದೀನಿ. ಇಷ್ಟು ಗ್ಯಾರಂಟಿ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ಈ ನಂಬಿಕೆಗಳೇ ನಮ್ಮನ್ನು ಕಾಪಾಡಬೇಕು. ಅಂದರೆ ಈ ಹಿಂದೆ ಏನು ಮಾಡಿದ್ದಾರೆ ಅನ್ನೋ ನಂಬಿಕೆ ಮೇಲೆ ನೀವು ಬಂದು ಮಾಡಿಕೊಂಡ್ರೆ ಓಕೆ. ಅದ್ರ ಜೊತೆಗೆ ಇವಾಗ 14-15 ಜನ ಆಲ್ರೆಡಿ ಅಡ್ಮಿಷನ್ ಆಗಿದ್ದಾರೆ. ಇದು ಒಂದು ಗ್ಯಾರಂಟಿ. 15 ಜನ ಆಲ್ರೆಡಿ ಅಡ್ಮಿಷನ್ ಆಗಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಗ್ಯಾರಂಟಿ ಕೇಳುವವರ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಗ್ಯಾರಂಟಿನಾ, ಇದು ನಮ್ಗೆ ನಿಜವಾಗ್ಲೂ ಆಗುತ್ತಾ ಅಂಥವ್ರಿಗೆ ಇಲ್ಲಿ ಒಂದು ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ. ಇವತ್ತಿನ ನನ್ನೊಂದು ಸಂದರ್ಶನದಲ್ಲಿ ಅದೇ ಆಗಬೇಕಿತ್ತು, ಅದಕ್ಕೋಸ್ಕರ ನಾನು ಇಲ್ಲಿವರೆಗೆ ಬಂದೆ. ಈಗ ಪಕ್ಕಾ ಗ್ಯಾರಂಟಿ ಇದೆ. ಹಂಗಾದ್ರೆ 15 ಜನ ಆಲ್ರೆಡಿ ಆಗಿದ್ದಾರೆ. ನನಗೆ ಇವಾಗ ಅವಶ್ಯಕತೆ ಇರೋದು 2 ವಿಷಯಗಳು. ಅಂದರೆ ಇಬ್ಬರಿಗೆ ಇನ್ನೂ ಸ್ವಲ್ಪ ಹೆಚ್ಚು ತಲುಪಬೇಕು ಅನ್ನೋದು. ಅಂದರೆ ನಟರಿಗೆ ಹೆಚ್ಚು ಇದು ತಲುಪಿದೆ. ನಟರು ಬಂದು ತುಂಬ ಜನ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ, 12-13 ಜನ ಮಾಡ್ಕೊಂಡಿದ್ದಾರೆ. ಹೆಚ್ಚು ತಲುಪಬೇಕಾಗಿರೋದು ಡೈರೆಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ. ಇನ್ನೊಂದು ಹಂತ ಏನಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅಂದರೆ ನಾವು ಒಂದು ಸಿನಿಮಾ ಮಾಡೋದಕ್ಕೆ ಇವಾಗ 350 ಸಿನಿಮಾ ಬರುತ್ತೆ ಕನ್ನಡದಲ್ಲಿ. ಅದರಲ್ಲಿ ಒಂದು 250ರಿಂದ 300 ಜನ ಹೊಸ ಪ್ರೊಡ್ಯೂಸರ್ಗಳೇ ಇರ್ತಾರೆ. ಅವರೆಲ್ಲರೂ ಬಂದ್ಬಿಟ್ಟು ಒಂದು 2.5 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ ಈ ಥರ ಬಂಡವಾಳ ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ಕೊನೆಗೆ ಅದು ಏನೂ ಇಲ್ಲದೆ ವಾಪಸ್ ಹೋಗಿರ್ತಾರೆ. ಅಂಥವ್ರಿಗೆ ನಾನು ಏನು ಹೇಳೋದು ಏನು ಅಂತಂದರೆ, ಒಂದು ಸಿನಿಮಾ ಬಿಗಿನಿಂಗಿಂದ ಹಿಡಿದು ಒಂದು ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ತುಂಬ ಹಂತಗಳಿದ್ದಾವೆ. ಶೂಟಿಂಗ್ ಹಂತ ಇದೆ, ಪ್ರೀ ಪ್ರೊಡಕ್ಷನ್ ಹಂತ ಇದೆ, ಪೋಸ್ಟ್ ಪ್ರೊಡಕ್ಷನ್ ಹಂತ ಇದೆ, ಅದರ ಜೊತೆಗೆ ಸಿನಿಮಾ ರಿಲೀಸ್ ಥಿಯೇಟರ್ಗಳ ಸೆಟಪ್ ಇದೆ, ಸಿನಿಮಾ ಪ್ರಮೋಷನ್ ಇದೆ. ಇದು ಎಲ್ಲ ಹಂತನ ತುಂಬ ಕಮ್ಮಿ ಬೆಲೆಯಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇದನ್ನು ಕಲೀರಿ. ಕಲ್ತು ಆದಮೇಲೆ ನೀವು ಒಂದು 2.5 ಕೋಟಿನೋ, 3 ಕೋಟಿನೋ, 5 ಕೋಟಿನೋ ಹಾಕಿ ಸಿನಿಮಾ ಮಾಡಿ. ಆದರೆ ಏನೂ ಗೊತ್ತಿಲ್ಲದೆ, ಸಿನಿಮಾ ನಾಲೆಜೇ ಇಲ್ಲದೆ ಯಾರೋ ಒಬ್ಬ ಡೈರೆಕ್ಟರ್ ಬಂದ್ಬಿಟ್ಟು ಇದಕ್ಕೊಂದು 3 ಕೋಟಿ ಆಗುತ್ತೆ, ನಮಗೊಂದು 5 ಕೋಟಿ ರಿಟರ್ನ್ ಇದೆ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ಮಾಡಿ, ಇಲ್ಲಿ ಕಲ್ತ್ಬಿಟ್ಟು ಹೋಗಿ ಅನ್ನೋದಕ್ಕೆ ನಿಜವಾಗ್ಲೂ ರಿಕ್ವೆಸ್ಟ್ ಮಾಡಿ. ಈ ಪ್ರೊಡ್ಯೂಸರ್ಗೆ ಏನಂತಂದರೆ ಈ ಸ್ವಲ್ಪ ಈಗೋ ಜಾಸ್ತಿ. ಈ ಪ್ರೊಡ್ಯೂಸರ್ಗೆ ಯಾಕೆ ಈಗೋ ಅಂತಂದರೆ, ನನ್ನ ಹತ್ರ ದುಡ್ಡಿದೆ ಅಲ್ವಾ ಅನ್ನೋದೊಂದು. ದುಡ್ಡಿದೆ ಅಂದರೆ ಎಲ್ಲ ಆಗೋದಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ದುಡ್ಡಿರೋರೆಲ್ಲ ಬಂದ್ಬಿಟ್ಟು ಏನೂ ಇಲ್ಲದೆ ವಾಪಸ್ ಹೋಗಿದ್ದಾರೆ. ಆದರೆ ದುಡ್ಡಿದೆ ಅನ್ನೋದನ್ನು ಈಗೋನ ಬಿಟ್ಟು ಕಲಿತು ಇಂಡಸ್ಟ್ರಿಗೆ ಹೋಗೋಣ ಅನ್ನೋದನ್ನು ಮನೋಭಾವ ಕಲ್ತ್ರೆ ನಿಜವಾಗ್ಲೂ ಒಂದು ಸ್ವಲ್ಪ ಕಲ್ತ್ಬಿಟ್ಟು ಇಂಡಸ್ಟ್ರಿಗೆ ಹೋಗೋಣ. ಸಣ್ಣ ಪ್ರಮಾಣದಲ್ಲಿ ನೀವು ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಕಲಿತು ಆಮೇಲೆ ಇಂಡಸ್ಟ್ರಿಗೆ ಹೋಗೋದು ಅನ್ನೋದು ನಾನು ಕೇಳ್ಕೊಳ್ಳೋದು. ಎಸ್ ಖಂಡಿತ ಸರ್, ನಮಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಹಿಂದೆ ಸಂದರ್ಶನ ಮಾಡಿದಾಗಲೂ ಒಂದು ಅವಕಾಶ ಇದೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ವಿ. ಸೊ ಸುಮಾರು ಜನ ನನಗೂ ವೈಯಕ್ತಿಕವಾಗಿ ಫೋನ್ ಮಾಡಿ ಏನು ಸರ್ ದುಡ್ಡು ಕೊಡಬೇಕಾ, ಹೆಂಗೆ ನಂಬೋದು ಸರ್ ಅಂತೆಲ್ಲ ಕೇಳಿದ್ರು. ಸೊ ಅದಕ್ಕೆ ಒಂದು ಬೆಸ್ಟ್ ಆನ್ಸರ್ ಇವತ್ತಿನೊಂದು ಕಾರ್ಯಕ್ರಮದಲ್ಲಿ ಸಿಕ್ತು ಅಂತ ಅನ್ಕೊತೀನಿ. ನಾನು ಇಲ್ಲಿ ಏನು ಮಾತಾಡಿದಿರ ಅದನ್ನ ನೇರವಾಗಿ ಹಂಗೆ ಪ್ರಸಾರ ಮಾಡ್ತೀನಿ ಸರ್. ಯಾಕಂದರೆ ಜನಕ್ಕೆ ನಾವೇನೋ ಎಡಿಟ್ ಮಾಡಿದ್ದೀವಿ ಅಂತ ಗೊತ್ತಾಗಬಾರ್ದು, ಅಥವಾ ನಾವು ಎಡಿಟು ಮಾಡಬಾರ್ದು. ನಾನು ಅದಕ್ಕೆ ನಿಮ್ಮನ್ನು ಮಾತಾಡಿಸ್ದೇನೆ ಕೆಳಗಡೆ ಸ್ಟೂಡೆಂಟನ್ನು ಮಾತಾಡಿಸ್ಕೊಂಡು ಇಲ್ಲಿಗೆ ಬಂದಿರುವಂಥದ್ದು. ನನಗೆ ತುಂಬ ಖುಷಿ ಆಯಿತು ಸರ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಹೆಗ್ಗದೆ ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಇದರಿಂದ ನೋಡಿ ನನಗೆ ತುಂಬ ಕಾಲ್ಗಳು ಬರುತ್ತೆ. ಇದಕ್ಕಿಂತ ಮುಂಚೆ ನಾವು 2 ವಿಡಿಯೋ ಮಾಡಿದ್ದೀವಿ ಇದರಲ್ಲಿ. ಮೊದಲೇ ವಿಡಿಯೋ ಆಲ್ಮೋಸ್ಟ್ 1 ವರ್ಷ ಆಯಿತು ಅನಿಸುತ್ತೆ. ಆ 1 ವರ್ಷದಿಂದ ದಿನಕ್ಕೆ 1 ಕಾಲ್ ಆದರೂ ನನಗೆ ಇದ್ದೇ ಇರುತ್ತೆ ಹೆಗ್ಗದೆಯಿಂದ. ಈ ಥರ ನಾನು ಹೆಗ್ಗದೆ ನೋಡಿದೆ, ನಿಮ್ಮ ಚಾನಲ್ ನಿಜವಾಗ್ಲೂ ಭರವಸೆಯ ಚಾನಲ್, ಅಂದರೆ ಒಂದು ನಂಬಿಕೆ ಉಳಿಸ್ಕೊಂಡಿರುವಂಥ ಚಾನಲ್ ಇದು. ಇದ್ರ ಬಗ್ಗೆ ಸಾಕಷ್ಟು ಹೆಮ್ಮೆ ಇದೆ. ಈ ಹೆಮ್ಮೆ ಇರೋದಕ್ಕೋಸ್ಕರನೇ ನಾವು 3ನೇ ಸತಿ ಮೀಟ್ ಮಾಡ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡಿ, ಆ್ಯಕ್ಟರ್ ಆಗಬೇಕು ಅಥವಾ ಕೋ ಡೈರೆಕ್ಟರ್ ಆಗಬೇಕು ಅಥವಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಬೇಕು ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ. ಅದಕ್ಕೆ ಅದರದ್ದೇ ಆದಂಥ ಶ್ರಮ ಇರುತ್ತೆ. ಸೊ ನಮಗೆ ಯಾರೂ ಕೂಡ ಪುಷ್ ಮಾಡೋರು ಸಿಗೋದೇ ಇಲ್ಲ ಇಂಡಸ್ಟ್ರಿಗೆ ಬಂದರೆ. ಅಂಥದ್ರಲ್ಲಿ ನಿಮ್ಮ ಮೊದಲನೇ ಮೆಟ್ಟಿಲಿಗೆ ಒಂದು ಆಸರೆಯಾಗಿ ಗುರುದೇಶ್ ಪಾಂಡೆ ಅವರು ನಿಂತ್ಕೊಂಡಿದ್ದಾರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅವರ ಒಂದು ಆಫೀಸ್ ಅಡ್ರೆಸ್ ಕೂಡ ಇರುತ್ತೆ, ಜಿ ಅಕಾಡೆಮಿ ಅಡ್ರೆಸ್ ಕೂಡ ಇರುತ್ತೆ, ಲೊಕೇಶನ್ ಇರುತ್ತೆ. ಅವ್ರಿಗೆ ನೇರವಾಗಿ ಕರೆ ಮಾಡಿ, ಇಲ್ಲ ನೇರವಾಗಿ ಇಲ್ಲಿಗೆ ಬನ್ನಿ, ಮಾತಾಡಿ. ಸೊ ನಿಮ್ಮ ಒಂದು ಅವಕಾಶವನ್ನು ನೀವು ಮಿಸ್ ಮಾಡ್ಕೋಬೇಡಿ. ಒಂದ್ಸಲ ಮಿಸ್ ಆದರೆ ಅದು ಯಾವಾಗ ಸಿಗುತ್ತೋ ಗೊತ್ತಿರೋದಿಲ್ಲ. ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಹೆಗ್ಗದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.